ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಎಜುಕೇಶನ್ ಬೇಕೇ ಬೇಕು ಅಂತೇನಿಲ್ಲ, ದೊಡ್ಡ ಬಂಡವಾಳವೂ ಕೂಡ ಬೇಕು ಅಂತೇನಿಲ್ಲ. ಮನುಷ್ಯ ಯಾವುದು ಬೇಗ ಸಿಗಲ್ಲ ಸರ್. ಈಗ ನಾನು ಇಷ್ಟೆಲ್ಲ ಸಕ್ಸಸ್ ಸಿಗ್ಬೇಕಾದ್ರೆ ನನಗೆ ಚಿಕ್ಕ ಮೇಲೆ 20 years ಆಗಿರ್ಬೇಕು ಸರ್. ಈಗ ನಾನು ಅವತ್ತು ಬಡತನ ಇತ್ತು, ಹೌದು, ಕೈಲಿ ದುಡ್ಡಿರಲಿಲ್ಲ, ಊಟಕ್ಕೂ ಕಷ್ಟ ಇತ್ತು, ಝೀರೋ ಅಂತ ಹೇಳ್ಬೋದು. ಹೌದೌದು. ಇವತ್ತು ಹೀರೋ ಆಗಿದ್ದೀರಾ. ಇವತ್ತು ನಿಮ್ಮ ಹತ್ರ ಏನೇನಿದೆ? ಒಂದು 4 ಶಾಪ್ ಇದೆ ಸರ್, ಒಂದು 10 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ ನನ್ನ ಅಂಗಡಿ ಎಲ್ಲರೂ ಹುಡುಗರೇ ನೋಡ್ಕೊಳ್ಳೋದು, ಎಲ್ಲರೂ ಅವರೇ. ನಾವು ಯಾರಿಗೂ ಕೆಲಸದವ್ರು ಅಂತ ಇದುವರೆಗೂ ಒಬ್ರಿಗೂ ಹೇಳಲ್ಲ ಸರ್. 10/15 ಮನೆಯಿಂದ ಹೌದು ಸರ್, ಅದು ಚಾಮರಾಜನಗರ. ಹೌದು ಸರ್. ಅಲ್ಲಿಂದ ಬೆಂಗಳೂರಲ್ಲಿ ಇವತ್ತು ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಝೀರೋದಿಂದ ಹೀರೋ ಅಂತಾನೆ ಅರ್ಥ. ತುಂಬ ಅಂದರೆ ನಾನು ಹೇಳಿದೆ ಸರ್, 0 ಸರ್. ಊಟಕ್ಕೂ ಇರಲಿಲ್ಲ. ನಮ್ಮ ಮನೇಲಿ ಟಿಫನು ಅಂದರೆ ಕಡಲೆಪುರಿ. ಈಗ ನಮ್ಮ ತಂದೆ ಹೋಗ್ತಿದ್ದು ಏನೋ ಒಂದು 20 ರೂಪಾಯಿ ಇರಬೇಕು ಕೂಲಿ. ನಮ್ಮ ತಾಯಿ ಒಂದು 5 ರೂಪಾಯಿ 10 ರೂಪಾಯಿ ಅವಾಗೆಲ್ಲ. ಸುಮಾರು ಸರಿ ಹತ್ಬಿಟ್ಟಿದ್ದೀನಿ ಸರ್, ರಾತ್ರಿ ಮಲ್ಕೊಂಡು. ಊರಿಂದ ಬಸ್ ಹತ್ಕೊಂಡು ಮೆಜೆಸ್ಟಿಕ್ಗೆ ಬಂದವರು ಅದೆಷ್ಟು ಜನ ಇವತ್ತು ಬೆಂಗಳೂರನ್ನು ಆಳ್ತಾ ಇದ್ದಾರೆ, ಶ್ರೀಮಂತರಾಗಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ, ಸಿನಿಮಾಗಳಲ್ಲಿ ಹೀರೋಗಳಾಗಿದ್ದಾರೆ. ಹಾಳಾಗೋಕ್ಕೂ ಬೆಂಗಳೂರೇ, ಉದ್ಧಾರ ಆಗೋಕ್ಕೂ ಬೆಂಗಳೂರೇ ಸರ್. ಬೆಂಗಳೂರಿಗೆ ಹೇಗೆ ಬಂದ್ರಿ? ಬೆಂಗಳೂರಿನ ಪರಿಚಯ ನಿಮ್ಗೆ ಹೇಗಾಯ್ತು? ಬೆಂಗಳೂರು ಅವಾಗ ನಮ್ಗೆ ಗೊತ್ತೂ ಇಲ್ಲ. ನಮ್ಮ ಅಪ್ಪ ಅವಾಗ 50 ರೂಪಾಯಿನ ಅಲ್ಲಿ ಇಸ್ಕೊಟ್ರು ಬಸ್ ಚಾರ್ಜ್ಗೆ. ನಮ್ಮೂರಲ್ಲಿ ಬೆಂಗಳೂರಲ್ಲಿ ಇದ್ದಂಥ ಹುಡುಗರುಗಳಿಗೆಲ್ಲ ಅವಾಗ ತುಂಬ ಗ್ರ್ಯಾಂಡಾಗಿ ಬರೋರು ಸರ್. ಒಳ್ಳೆ ಬಟ್ಟೆ, ಕನ್ನಡಕ, ಶೂ ಆ ಥರ ಎಲ್ಲ ಹಾಕೊಂಬರೋರು ಸರ್. ಅವಾಗ ನಮಗೇನು ಇಂಪ್ರೆಸ್ ಅಂದರೆ ಅದೆಲ್ಲ ನೋಡಿ ಅವಾಗ ಬೆಂಗಳೂರಲ್ಲಿ ಇದ್ದಾನೆ ಅಂದರೆ ಒಂದು ರೆಸ್ಪೆಕ್ಟ್ ಬೇರೆ ಸರ್. ಆವಾಗಿನ ಕಾಲಕ್ಕೆ ಅದೇನೇ ಕೆಲಸ ಆಗಲಿ ನಾವು ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದೊಂದು ಗೀಳು ಬಂದ್ಬಿಡ್ತು ಸರ್ ಅವಾಗ ನಮಗೆ. ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಓಕೆ, ಈ ಬಿಸ್ನೆಸ್ ಮೈಂಡ್ ಎಲ್ಲಿಂದ ಬಂತು? ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು, ನನ್ನದೇ ಶಾಪ್ ಇಡಬೇಕು ಅಂತೆಲ್ಲ ಯಾಕೆ ಅನ್ನಿಸ್ತು? 2004 ಎಂಡಲ್ಲಿ ಏನೋ ನಾನು ಅಂಗಡಿ ಶುರು ಮಾಡಿದೆ ಸರ್. 2006 ನಾನು ಸ್ವಲ್ಪ ಕನ್ವರ್ಟ್ ಆಗ್ತಾ ಬಂದು ಸರ್. ಬಂಡವಾಳ ಬೇಕಾಯಿತು ನಿಮಗೆ ಸರ್? ಅವಾಗ ನಾವು ಎಲ್ಲ ಮಾತುಕತೆ ಆಗೋದು 80,000 ಮಾತುಕತೆ ಸರ್ ಅಂಗಡಿ ಪೂರ್ತಿ. ಅಂದರೆ ಸರ್ ನನ್ನ ಹತ್ರ ದುಡ್ಡೇ ಇರಲಿಲ್ಲ ಆ್ಯಕ್ಚುಲಿ. ಇವತ್ತು ನಾನು 50 ಲಕ್ಷ ತರ್ಬೋದು ಸರ್. ಅವತ್ತು 5,000 ಕೊಡೋರಿಲ್ಲ ಸರ್. ಇನ್ನೊಂದು 5 ಜನ ಹುಡುಗ ಸಾಥ್ ಕೊಡ್ತೀನಿ ಅಂದರೆ ಇನ್ನೂ 5 ಅಂಗಡಿ ಹಾಕೋಂಥದ್ದು ನಮಗೆ ಇದಿದೆ ಸರ್. ತುಂಬ ನೆಮ್ಮದಿಯ ಜೀವನ ಇದೆ ಸರ್. ಸಾಕು ಸರ್. 1,000 ಕೋಟಿ ಬಂದ್ರೆ ಮನ್ಸಿಗೆ ಬೇಕು. ಬಟ್ ನಾನು ಇರೋದು ಯಾಕಂದ್ರೆ ನಾವು ತೀರಾ ಕಡಿಮೆಯಿಂದ ಬಂದಿರೋದ್ರಿಂದ ನಮಗಿದೇ 100 ಕೋಟಿ 1,000 ಕೋಟಿಗೆ ಸಮ ಸರ್. ಓಡಾಡೋಕ್ಕೆ ಕಾರು, ಲಕ್ಸುರಿ ಲೈಫು ನಮ್ಗೆ ಏನು ಅವಾಗೆಲ್ಲ ಊಟಕ್ಕೂ ಇಲ್ಲದೆ ಇವತ್ತು ನಮ್ಗೆ ಏನು ಬೇಕೋ ತಂದು ನೀವು ತಿನ್ನೋ ಅಂಥದ್ದು ದೇವರು ಭಗವಂತ ಕೊಟ್ಟಿದ್ದಾನೆ. ನಮ್ಗೆ ಏನು ಕಷ್ಟಪಟ್ಟಿದ್ದೋ ಅದು ಪ್ರತಿಫಲ 100% ಸಿಕ್ಕಿದೆ ಸರ್. ಇವತ್ತು ನಾನೇನಾದ್ರು ಫುಲ್ ಹ್ಯಾಪಿ ಸರ್ ನಮಗೆ. ನಮಸ್ಕಾರ ಸ್ನೇಹಿತರೆ. ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಎಜುಕೇಷನ್ ಬೇಕೇ ಬೇಕು ಅಂತೇನಿಲ್ಲ. ಬಿಸ್ನೆಸ್ ಆರಂಭಿಸಿ ಯಶಸ್ವಿ ಆಗೋದಕ್ಕೆ ದೊಡ್ಡ ಬಂಡವಾಳವೂ ಕೂಡ ಬೇಕು ಅಂತೇನಿಲ್ಲ. ಸರಿಯಾದ ಪ್ಲಾನಿಂಗ್, ವಿಷನ್, ಆತ್ಮಸ್ಥೈರ್ಯ ಇದ್ದರೆ ಯಾರು ಬೇಕಾದರೂ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇದಕ್ಕೆ ಉದಾಹರಣೆ ಮಹೇಶ್ ಅವರು. ಎಸ್, ಇವರ ತಂದೆ ತಾಯಿ ಜಾಸ್ತಿ ಓದಿಲ್ಲ, ಇವರು SSLC ಕಂಪ್ಲೀಟ್ ಮಾಡಿಲ್ಲ. ಮನೆಯಲ್ಲಿ ತುತ್ತು ಅನ್ನಕ್ಕೂ ಬಡತನ. ಇಂತಹ ಸಂದರ್ಭದಲ್ಲಿ ಬೆಂಗಳೂರು ಬಸ್ ಹತ್ತಿದ ಮಹೇಶ್ ಅವರು ಇಂದು ಬೆಂಗಳೂರಿನಲ್ಲಿ ನೆಲೆ ಕಂಡುಕೊಂಡಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಓನ್ ಮನೆ ಮಾಡಿದ್ದಾರೆ, ಕಾರಲ್ಲಿ ಓಡಾಡ್ತಾ ಇದ್ದಾರೆ, 10 ಕುಟುಂಬಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಝೀರೋದಿಂದ ಹೀರೋ ಆಗಿದ್ದು ಹೇಗೆ ಇವರು? ಇವರ ಸಕ್ಸಸ್ ಸ್ಟೋರಿಯನ್ನು ಅವ್ರ ಹತ್ರ ಮಾತಾಡ್ತಾ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಮಹೇಶ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಮಹೇಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ ಸರ್. ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಸೂಪರ್. ನೀವು ಚೆನ್ನಾಗಿದ್ದೀನಿ ಅಂತ ಹೇಳೋದನ್ನ ಕೇಳುವಾಗಲೇ ಖುಷಿ ಆಗುತ್ತೆ. ಮುಖದಲ್ಲಿ ಆ ಥರ ನಗು ಇದೆ, ಆ ಸಕ್ಸಸ್ ಕಾಣ್ತಾ ಇದೆ. ಹೌದು ಸರ್, ಚೆನ್ನಾಗಿದೆ ಸರ್ ತುಂಬ. ಸರ್, ನಿಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಮಾತನಾಡೋದಿದೆ. ಆಕ್ಚುಲಿ ನಿಮ್ಮ ಊರು ಯಾವುದು ಸರ್? ಸರ್ ನಮ್ಮದು ಚಾಮರಾಜನಗರ ಜಿಲ್ಲೆ, ಗುಂಡ್ಲುಪೇಟೆ ತಾಲೂಕು, ಬೇಗೂರು ಹೋಬಳಿ, ಮಾದಾಪಟ್ಟಣ ಅಂತ ನಮ್ಮ ಗ್ರಾಮದ ಊರ ಹೆಸರು ಸರ್. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಸರ್ ನಮ್ಮದು. ಹೇಗಿತ್ತು ಸರ್ ಅವಾಗಿನ? ಸರ್ ಅದೇ ಚೆನ್ನಾಗಿತ್ತು ಬಾಲ್ಯ ಜೀವನ. ಅಂದರೆ ಅದೇ ನಾನು 8ನೇ ತರಗತಿ ಅಷ್ಟೇ ಓದಿರೋ ಸರ್. ಮನೇಲಿ ಸ್ವಲ್ಪ ಬಡತನ, ಓದಿಸೋಕ್ಕೆ ನಮ್ಮ ತಂದೆ ತಾಯಿಗೂ ಜಾಸ್ತಿ ಓದಿಲ್ಲ ಸರ್. ನಮ್ಮದು ಕೃಷಿ ಕುಟುಂಬ. ನಮ್ಮ ತಂದೆ ತಾಯಿ ಅಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರು. ನಮ್ಗೆ ಓದೋದಕ್ಕೆ ಶಕ್ತಿ ಅಲ್ಲಿ ಅಷ್ಟು ಇರಲಿಲ್ಲ, ಓದೋದಕ್ಕೆ ಆಗಲಿಲ್ಲ. ನಮಗೂ ವಿದ್ಯಾಭ್ಯಾಸ ಅಷ್ಟೊಂದು ವಿದ್ಯಾರ್ಥಿಲಿಲ್ಲ, ಮತ್ತು ಹೋಗೋಕ್ಕೂ ಇದು ಇರಲಿಲ್ಲ ಸರ್. ಯಾರ್ಯಾರು ಮನೆಯಲ್ಲಿ ಇದ್ದಿದ್ದೆ ಸರ್? ನಮ್ಮ ತಂದೆ ತಾಯಿ, ನಾನು, ನನ್ನ ತಂಗಿ ಒಬ್ಬರಿದ್ರು ಸರ್. 4 ಜನ ಇದ್ವಿ ಸರ್ ನಾವು. ಒಂದು ಚಿಕ್ಕ ಮನೆ ಸರ್, ಒಂದು 10/15 ಏನೋ ಸಣ್ಣ ಮನೆ. ಅದೆಲ್ಲ ಹಂಚಿನ ಮನೆ. ಮಳೆಗಿಳೆ ಬಂದರೆ ಎಲ್ಲ ಸ್ವಲ್ಪ ಇದು ಮಾಡೋದು. ಹೇಗೋ ನಲ್ಲಿ ತುಂಬ ಬಡತನ ಇತ್ತು. 10/15 ಅಷ್ಟೇ ಸರ್, ಚಿಕ್ಕ ಮನೆ. ಕಟ್ಟಿರೋ ಸರ್ ಬೆಂಗಳೂರು ಡ್ಯೂಪ್ಲೆಕ್ಸ್ ಕಟ್ಟಿದ್ದೀವಿ ಸರ್. ಇಲ್ಲಿ ಒಂದು 30 ಚದರ ಮನೆ ಕಟ್ಕೊಂಡು ಇಲ್ಲಿ, ಮತ್ತು ದೇವರದಿಂದ ಚೆನ್ನಾಗಿದ್ದೀವಿ ಸರ್. ಯಾಕೆ ಕೇಳಿದೆ ಅಂದರೆ 10/15 ಮನೆಯಿಂದ ಅದು ಚಾಮರಾಜನಗರ. ಹೌದು ಸರ್. ಅಲ್ಲಿಂದ ಬೆಂಗಳೂರಲ್ಲಿ ಇವತ್ತು ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಝೀರೋದಿಂದ ಹೀರೋ ಅಂತಾನೆ ಅರ್ಥ. ಹೌದು.
ಬಾಲ್ಯದಲ್ಲಿ ನೀವು ಹೇಳ್ತಾ ಇದ್ದೆ ತುಂಬ ಕಷ್ಟ ಇತ್ತು, ಓದಲಿಕ್ಕಾಗಿಲ್ಲ ಅಂತ. ಅಂದರೆ ಯಾಕೆ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಲಿಕ್ಕೆ ಸರ್? ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂದರೆ ಸರ್, ನಮ್ಮ ತಂದೆ ತಾಯಿ ಕೂಲಿಗೆ ಹೋಗ್ತಿದ್ರು. ಮತ್ತು ನಮಗೂ ಅಲ್ಲಿ ಏನು ಈಗ ಒಂದು ದುಡ್ಡು ಬರೀ ಗೌರ್ಮೆಂಟ್ ಸ್ಕೂಲ್ ಫೀಸ್ ಕಟ್ಟೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ಅಲ್ಲಿ ಯೂನಿಫಾರಮ್ ಈಗ ಅವಾಗೆಲ್ಲ ಗೊತ್ತಲ್ಲ ಸರ್, ವೈಟ್ ಶರ್ಟು ಕಾಕಿ ಪ್ಯಾಂಟ್ ಏನೋ ಈ 7th ಸ್ಟ್ಯಾಂಡರ್ಡ್ ಇರ್ತಿತ್ತು. ಸೊ ನಮ್ಗೆ ಆ ಪ್ಯಾಂಟ್ ತಗೊಳ್ಳೋದಕ್ಕೂ ಅಷ್ಟೊಂದು ಇಲ್ಲ. ಟೀಚರ್ಗಳು ಅವಾಗ ನೀನು ಹಾಕೋ ಬಂದಿಲ್ಲ ಅನ್ನೋರು, ಯಾರು ಕೊಟ್ಟರೆ ಅಲ್ಲಿ ಇಲ್ಲೆಲ್ಲ ಹರಿದೋಗಿತ್ತು, ಅದು ಎಕ್ಸಾಮ್ ಪ್ಯಾಡ್ ಮುಚ್ಕೊಂಡು ಅದನ್ನು ಹೋಗ್ತಿದ್ದ ನೆನಪು ಇನ್ನಿದೆ ಸರ್. ಅಂದರೆ ಯಾರೋ ಪಾಪ ಹಿಂಗೆ ಕೊಟ್ಟಿರ್ತೀರಿ ನಮ್ಮ ತಂದೆ ಮನೆಯವ್ರ ಫ್ರೆಂಡು, ಆ ಕೊಟ್ಟಿದ್ರೆ ಪ್ಯಾಂಟ್ ಇಲ್ಲಿ ಎಲ್ಲ ಸ್ವಲ್ಪ ಪ್ಯಾಚ್ ಹಾಕಿರೋದು ಎಲ್ಲ ಹುಡುಗರುಗಳು ರೇಗ್ಸೋರು. ಅವಾಗ ನಮಗೆ ಆ ಥರ ಅವಾಗ ಯೂನಿಫಾರ್ಮ್ ತಗೊಳಕ್ಕೂ ನಮ್ಮ ಹತ್ರ ನಮ್ಮ ತಂದೆ ಹತ್ರ ಶಕ್ತಿ ಇರಲಿಲ್ಲ. ಸೊ ಆ ಥರ ಹೋಗ್ತಿದ್ದೆ. ನಮಗೆ ಆಮೇಲೆ 7ನೇ ಕ್ಲಾಸು ನಮ್ಮೂರ ಪಕ್ಕದಲ್ಲಿ ಸೋಮಳ್ಳಿ ಅಂತಿದೆ, ಅಲ್ಲಿ 7ನೇ ತನಕ ಅಲ್ಲೂ ಓದಿದೆ. 8ನೇ ಕ್ಲಾಸು ಕಬ್ಬಳ್ಳಿ ಅಂತ KS ನಾಗರ ತಮಗೆ ಗೊತ್ತು, ನಿಮ್ಗೆ ಸ್ವೀಕಾರ ಇದ್ರು, ಅವ್ರ ಊರಲ್ಲಿ ನಾನು 8ನೇ ಕ್ಲಾಸ್ ಓದ್ತಿದ್ದೆ. ಆವಾಗ 8ನೇ ಕ್ಲಾಸ್ ಆದಮೇಲೆ ನಮಗೆ ಫೀಸ್ ಕಟ್ಟೋಕ್ಕೆ ತುಂಬ ಕಡಿಮೆ ಅವಾಗೆಲ್ಲ ಫೀಸು. ಸೊ ಅದನ್ನು ಭರ್ತಿ ಮಾಡೋಕ್ಕೆ ನಮ್ಮ ತಂದೆ ಕೈಲಿ ಆಗಲಿಲ್ಲ. ತಂದೆ ಹೇಳ್ತಾ ಇದ್ರು ಆಗ್ತಾ ಇಲ್ಲ ಅಲ್ಲ, ಅದೇ ಆಗ್ತಾಯಿಲ್ಲ ಅಂದರೆ ನಮ್ಗೆ ಅರ್ಥ ಆಗ್ತಿತ್ತು ಸರ್ ಅವ್ರಿಗೆ ಕಳ್ಸೋಕ್ಕೆ. ಅದೇ ಅವರು ಈ ಥರ ಅವಾಗೆಲ್ಲ ಈ ಥರ ಬೋರ್ವೆಲ್ ಆ ಥರ ಇದಿಲ್ಲ ಸರ್, ಬಾವಿ ಕೆಲಸಗಳಿಗೆ ನಮ್ಮ ತಂದೆ ಬಾವಿ ಕೆಲಸಕ್ಕೆ ಹೋಗ್ತಾಯಿದ್ರು, ನಮ್ಮ ತಾಯಿನೂ ಕೆಲಸಕ್ಕೆ ಹೋಗ್ತಿದ್ರು. ಸರಿ, ನಾವು ರಜದ ಟೈಮಲ್ಲಿ ಈಗ 1 ತಿಂಗಳು ರಜೆ ಇದ್ದರೆ, ಈಗ ಊರಲ್ಲಿ ಇದು ರೇಷ್ಮೆ ಸಾಕಣೆ ಇತ್ತು ಅವಾಗ ಸರ್. ಅವಾಗೆಲ್ಲ ನಿಮ್ಗೆ ಗೊತ್ತಲ್ಲ, ಸೊಪ್ಪು ಅದೆಲ್ಲ ಇದು ಮಾಡೋದಕ್ಕೆ. ಮತ್ತು ನರ್ಸರಿ ಅಕ್ಕಪಕ್ಕ ನರ್ಸರಿ ನಡೆಯೋದು. ಅವಾಗ ನರ್ಸರಿ ಕೆಲಸಕ್ಕೆ ಹೋಗ್ತಿದ್ದು. ಅವಾಗ 5 ರೂಪಾಯಿ ಅಲ್ಲಿ ಇರ್ತಿತ್ತು ಕೂಲಿ. ಆಮೇಲೆ ಅಲ್ಲಿ 8 ರೂಪಾಯಿ ಆಯ್ತು ಸರ್, 5 ರೂಪಾಯಿ ದಿನಕ್ಕೆ ಸರ್. ಅವಾಗ 5 ರೂಪಾಯಿಗೆ ಅದು ರೇಷ್ಮೆ ಬೆಳೆ ಇದೀಗ ಗೊತ್ತಲ್ಲ ಸರ್, ಅದು ರೇಷ್ಮೆ ಕಟಾವು ಮಾಡ್ಬೇಕಾದ್ರೆ 5 ರೂಪಾಯಿ. ಇದು ನಮ್ಮ ರಿಲೇಟಿವ್ ಇದಕ್ಕೆ ನಮ್ಮೂರಲ್ಲೇ ಹೋಗ್ತಿದ್ದೆ ಸರ್. ಆಮೇಲೆ ಸ್ವಲ್ಪ ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಓದೋಕ್ಕೆ ಅವಾಗ ಆಗಲಿಲ್ಲ. ನನಗೂ ಸ್ವಲ್ಪ ವಿದ್ಯಾಭ್ಯಾಸ ಅಷ್ಟು ಇದಾಗಲಿಲ್ಲ. ನಮ್ಮ ತಂದೆಗೂ ಅದು ಓದಿಸೋ ಅಷ್ಟು ಬೇರೆ ಕಡೆ ಇದು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆವಾಗ ಒಂದು 10 ಕಿಲೋಮೀಟ್ರ್ ಬಸ್ ಚಾರ್ಜ್ಗೂ ದುಡ್ಡು ಇರ್ತಿಲ್ಲ ನಮಗೆ, ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೈಕಲ್ ತಗೊಳ್ಳೋಕ್ಕೂ ಅವಾಗ ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ಸೊ ನಡ್ಕೊಂಡು ಹೋಗ್ತಿದ್ವಿ ಕಬ್ಬಳ್ಳಿಗೆ, ನಡ್ಕೊಂಡು ಬರ್ತಿದ್ವಿ. 8ನೇ ಕ್ಲಾಸ್ ಓದೆ, 8 ಪಾಸ್ ಆಯಿತು. ಅಂದರೆ ಅವಾಗೆಲ್ಲ ಸ್ವಲ್ಪ ಇದು ಮಾಡಿಬಿಡೋರು ಸರ್, 8, 9 ಸ್ವಲ್ಪ ಪಾಸ್ ಮಾಡಿಬಿಡೋರು. ಟೀಚರ್ಗೆ ನಾನು ನಮ್ಮೂರಿಂದ ಊಟ ಗಿಟ ಅವ್ರು ಯಾರೋ ರಿಲೇಟಿವ್ ತಗೊಂಡು ಕೊಡ್ತಿದ್ದೆ, ಅವ್ರು ಸ್ವಲ್ಪ ಇದ್ದರು. ಪಾಸ್ ಮಾಡಿ 9ನೇ ಕ್ಲಾಸ್ ಇದಾಗಬೇಕಾಗಿತ್ತು. ಅವಾಗ ನಮ್ಮ ಕೈಲಿ ಆಗಲಿಲ್ಲ. 9ನೇ ಕ್ಲಾಸಿಗೆ ಹೋಗಲಿಲ್ಲ ಸರ್. 8ನೇ ಕ್ಲಾಸ್ ಮುಗಿದು ಸ್ವಲ್ಪ ಪಾಸ್ ಆಯಿತು, 9ನೇ ಕ್ಲಾಸ್ಗೆ ಹೋಗಲಿಲ್ಲ ಸರ್. ನಾವು ಆಗಲಿಲ್ಲ. 8ನೇ ಕ್ಲಾಸ್ ಪಾಸ್ ಆದಮೇಲೆ ಹಾಂ ಸರ್, ಮನೆಯಲ್ಲಿ ಏನು ಡಿಸ್ಕಷನ್ ನಡೀತು ಸರ್? ಮನೇಲಿ ಮಾಡಬೇಕು ಅಂತ ಡಿಸ್ಕಷನ್ ನಮ್ಮ ತಂದೆಗೆ ಓದಿಸ್ಬೇಕು ಅಂತ ಇತ್ತು ಸರ್, ಓದಲಿ ಅವನು ಅಂತಲೇ ಇತ್ತು. ಬಟ್ ಅವಾಗ ನಾನು ಹೇಳಿದ್ರೆ ಸರ್, ಎಲ್ಲ ಥರ ಪ್ರಾಬ್ಲಮ್. ಈಗ ನಮಗೊಂದು ಯೂನಿಫಾರ್ಮ್ ತಗೊಳಕ್ಕೆ ದುಡ್ಡಿಲ್ಲ, ಒಂದು ನೋಟ್ಬುಕ್ಕು, ಒಂದು ಬುಕ್ ತೊಗೊಂಡ್ರೆ 5 ನೋಟ್ನ ಇದನ್ನು ಒಂದೇ ಬುಕ್ಕಲ್ಲಿ ಬರಿಬೇಕಾಗ್ತಿತ್ತು. ಆಮೇಲೆ ಪೆನ್ನು, ಅವಾಗ ಪೆನ್ ತಗೊಳಗಿಲ್ಲ, ಪೆನ್ ಕಡ್ಡಿ ಅಂತ ಬರುತ್ತೆ, ಪೆನ್ ಕಡ್ಡಿ ಇದು ಮಾಡ್ಕೋಬೇಕಾಗಿತ್ತು ಸರ್. ಟೋಟಲಿ ನಮ್ಮ ಕಡೆಗೆ ನಂಗೆ ಏನೂ ಆಗ್ತಾ ಇರಲಿಲ್ಲ ಸರ್. ಅವಾಗ ನೀವು ಹೇಳ್ತಾ ಇದ್ರಿ ಸಾಕಷ್ಟು ವಿಚಾರಗಳನ್ನ ನಾವು ಮಾತನಾಡೋದಿದೆ. ಒಂದು ಪೆನ್ ತಗೊಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಪುಸ್ತಕ ತಗೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ವ್ಯಕ್ತಿ ಇವತ್ತು ಬೆಂಗಳೂರಲ್ಲಿ 4 ಸ್ಟೇಷನರಿ ಶಾಪ್ ಓನರ್ ಆಗಿದ್ದಾರೆ ಅಂತ ಹೇಳಿದ್ರೆ ಗ್ರೇಟ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸರ್. ನೆನಪಾಗುತ್ತಾ ನಿಮಗೆ ಆ ದಿನಗಳೆಲ್ಲ ಇವಾಗ? ಸರ್ ಹ್ಞೂ ಸರ್, ಇವಾಗಲೂ ನಾನು ಹಳೆಯದನ್ನೆಲ್ಲ ಅವಾಗ ನೆನೆಸ್ಕೊತೀನಿ. ಯಾಕಂದ್ರೆ ತುಂಬ ಅಂದರೆ ನಾನು ಹೇಳಿದೆ ಸರ್, 0 ಸರ್. ಊಟಕ್ಕೂ ಇರಲಿಲ್ಲ ನಮ್ಮ ಮನೇಲಿ. ಟಿಫನು ಅಂದರೆ ಕಡಲೆಪುರಿ. ಟಿಫನ್ ಅಂದರೆ ಕಡಲೆಪುರಿ. ಯಾಕಂದರೆ ಬೇರೆ ಏನು ಅವಾಗ ನಮಗಿಲ್ಲ. ಇಲ್ಲ ಬೇರೆ ಕೆಲ್ಸಕ್ಕೆ ಹೋಗೋರು ಅಲ್ಲೇ ಊಟ ಕೊಡೋಲ್ಲ ಸರ್, ಮಧ್ಯಾಹ್ನ ಊಟ ಕೊಡೋರು. ಇನ್ನೆಲ್ಲರೂ ಇದಿದ್ದರೆ ಅಷ್ಟೇ ನಮ್ಮದು. ಅಂದರೆ ತುಂಬ ಇದಿತ್ತು. ನಮ್ಮ ತಂದೆನೂ ಪಾಪ ಅವಾಗ ಕಷ್ಟಪಟ್ಟು ನಮ್ಮ ಸಾಕಿದ್ದಾರೆ. ನಮ್ಮ ತಂದೆ ತಾಯಿ ಅವಾಗೆಲ್ಲ ತಾಯಿನೂ ಕೆಲ್ಸಕ್ಕೆ ಹೋಗೋರು. ಅವಾಗೆಲ್ಲ ಸ್ವಲ್ಪ ಕೂಲಿ ಕಡಿಮೆ ಸರ್ ಅವಾಗೆಲ್ಲ. ಆಮೇಲೆ ನಮ್ಮ ತಂಗಿ ಒಬ್ಳಿದ್ಲು, ಅವಳು ಓದ್ಸೋಕ್ಕಾಗಲಿಲ್ಲ. ನಾವು ನಮ್ಮಷ್ಟು ಅವಳು ಓದಲಿಲ್ಲ. ಅವಳನ್ನ ಬೇರೆಯವ್ರ ಮನೆಗೆ ಊಟಕ್ಕೆ ಅಂತಲೇ ನಾವು ಅವಳನ್ನ ಬರೀ ಇನ್ನೇನು ಇದಲ್ಲ ಸರ್, ಬರೀ ಊಟಕ್ಕೆ ಅಂತಲೇ ಬೇರೆಯವ್ರ ಮನೆಗೆ ಅವಳನ್ನ ಪಾತ್ರೆ ಗೀತ್ರೆ ತೊಳೆಯೋದು ನಮ್ಮೂರಲ್ಲಿ. ನೀವು 8ನೇ ಕ್ಲಾಸಿಂದ 9ನೇ ಕ್ಲಾಸಿಗೆ ಓದ್ಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ಏನು ಡಿಸ್ಕಷನ್ ಮನೇಲಿ ನಡೀತು ಸರ್? ಮನೇಲಿ ಡಿಸ್ಕಸ್ ಅದೇ ಮದುವೆ. ಅವಾಗೆಲ್ಲ ಸರ್ ಹೆಣ್ಮಕ್ಳಿದ್ರೆ ಫಸ್ಟು ಎಲ್ಲರೂ ತಂದೆ ತಾಯಿಗಳಿಗೆ ಫಸ್ಟು ಹೆಣ್ಮಗು ಮದುವೆ ಮಾಡ್ಬೇಕು ಅನ್ನೋದು, ಎಲ್ಲರೂ ಬೇಗ ಮಾಡಿಬಿಡ್ಬೇಕು ಬಂದಿದ್ದಾರೆ. ಯಾಕಂದರೆ ಸರ್ ಅವಾಗೆಲ್ಲ ಹೆಣ್ಮಕ್ಳು ಒಂದು 18-20 ವರ್ಷ ಆಗ್ಬಿಟ್ರೇ ಅವಾಗ ಅಯ್ಯೋ ಪಾಪ ಮದುವೆ ಆಗಿಲ್ಲ ಅನ್ನೋ ಥರ ಒಂದಿತ್ತು ಸರ್. ಅವಾಗೇನಂದ್ರೆ ನಮ್ಮ ತಂದೆಗೆ ಈ ಥರ ಈಗ ಯಾರೋ ಹುಡುಗ ಕರ್ಕೊಂಬಂದಿದ್ದಾರೆ, ಹಿಂಗೆ ಮದುವೆ ಮಾಡ್ಬೇಕು ಅಂದಾಗ ನಮ್ಮ ತಂದೆ ತಾಯಿ ಹತ್ರ ಯಾರು ದುಡ್ಡು ಏನೂ ಇರಲಿಲ್ಲ ಸರ್. ಬಟ್ ಮಾಡಲೇಬೇಕಾದ ಪರಿಸ್ಥಿತಿ ಇತ್ತು. ಯಾಕಂದರೆ ಅವಾಗೆಲ್ಲ ಮಾಡಬೇಕಾದಾಗ ಏನಂದರೆ ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಾಲ ಮಾಡಿ ನಮ್ಮ ತಂದೆ ಅಲ್ಲೊಂದು 5,000 ಇಲ್ಲೊಂದು 3,000 ಸ್ವಲ್ಪ ಎಲ್ಲ ತುಂಬ ಜನ ಕೆಲವರು ಹೆಲ್ಪು ಮಾಡೋದು ಸರ್. ತೆಂಗಿನಕಾಯಿ ಕೊಡೋದು ಒಬ್ಬರು, ಇನ್ನೊಬ್ಬರು ಒಂದು ರೇಷನ್ ತಗೊಳ್ಳೋದು.
ಕೊಡೋದು. ಸ್ವಲ್ಪ ಕೆಲವರೆಲ್ಲ ಹೆಲ್ಪ್ ಮಾಡಿ ಇನ್ನೊಂದಷ್ಟು ಒಂದು 15,000 20,000 ಇರ್ಬೇಕು ಸರ್, 92ರಲ್ಲೇ ಇರಬೇಕು ಅನ್ನಿಸ್ತದೆ. ಅವಾಗೆಲ್ಲ ಸ್ವಲ್ಪ ಮದುವೆ ಎಲ್ಲ ಅರೇಂಜ್ಮೆಂಟ್ ನಡೀತು ಸರ್. ಅವಾಗ ಸ್ಕೂಲು ಡಿಸ್ಕಂಟಿನ್ಯೂ ನಮ್ಗೆ ಆಗಲಿಲ್ಲ, ಹೋಗಬೇಕು ಅಂತಿತ್ತು. ಈ ಮದುವೆ ಇದೆಲ್ಲ ಸಾಲ ಆಗೋಯ್ತು ಸರ್. ಒಂದು 15,000 ಏನೋ ನನ್ನ ನೆನಪಿದ್ದಂಗೆ ಒಂದು 15,000 ಸಾಲ ಆಯ್ತು ಸರ್. ಅವಾಗ ಏನೋ ಆಯಿತು ಅಂದರೆ ಸಾಲ ಕೊಟ್ಟಿರೋರಿಗೆ ನಾವು ವಾಪಸ್ ಕೊಡಬೇಕಲ್ವಾ. ಈಗ ನಮ್ಮ ತಂದೆ ಹೋಗ್ತಿದ್ದು ಏನೋ ಒಂದು 20 ರೂಪಾಯಿ ಅಷ್ಟೇ ಇರಬೇಕು ನನ್ನ ಅನಿಸಿಕೆ, ನನಗೆ ಮರ್ತ್ಬಿಟ್ಟು ಒಂದು 20 ರೂಪಾಯಿ ಇರಬೇಕು ಕೂಲಿ. ನಮ್ಮ ತಾಯಿ ಒಂದು 5 ರೂಪಾಯಿ 10 ರೂಪಾಯಿ ಅವಾಗೆಲ್ಲ. ಸೊ ಇವಾಗೆಲ್ಲ ಸಾಲ ಪಾಪ ಕೊಟ್ಟಿರ್ತಾರಲ್ಲ, ಅವ್ರದ್ದೆಲ್ಲ ವಾಪಸ್ ಕೊಡಬೇಕಲ್ವಾ. ಅವಾಗ ಏನು ಡಿಸೈಡ್ ಮಾಡಿದ್ರು ಅಷ್ಟಕ್ಕೆ ನಾವು ಅಲ್ಲಿ ಊರಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮೂರವ್ರು ಯಾರೋ ಒಬ್ಬರು ಬಂದರು ಸರ್. ಅಲ್ಲಿ ಈ ಥರ ಒಂದು ಕೆಲಸಕ್ಕೆ ಪ್ರಾವಿಷನ್ ಸ್ಟೋರ್ಗೆ ಕೆಲಸಕ್ಕೆ ನಿನ್ನ ಮಗನ ಕಳಿಸೋ ಅಂತ ನಮ್ಮ ತಂದೆ ಕೇಳಿದ್ರು. ಆಮೇಲೆ ನಾನು ಕೇಳೋರು ನಮ್ಮ ತಂದೆ, ಏನು ಮಾಡ್ತೀಯಪ್ಪ ಅಂತ. ಇಲ್ಲ ಹೋಗ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ದೆ. ಆದರೂ ಅವಾಗ ಊರು ಬಿಡೋಕ್ಕೆ ಮನಸ್ಸಿಲ್ಲ. ಆವಾಗ ನಮ್ಗೆ ಚಿಕ್ಕ ವಯಸ್ಸಲ್ಲ ಸರ್, 14 ವರ್ಷನೇ 15 ವರ್ಷನೇ 16 ವರ್ಷನೋ 15 ವರ್ಷನೇ ಇರ್ಬೇಕು ಸರ್. ಊರು ಬಿಡೋಕ್ಕೂ ನಮಗೆ ಇಷ್ಟ ಇಲ್ಲ. ಅವಾಗೆಲ್ಲ ಫ್ರೆಂಡ್ಸ್ ಏನೇ ಊಟ ಇಲ್ಲ ಅಂದ್ರೆ ಬಟ್ ತುಂಬ ಜಾಲಿಯಾಗಿತ್ತು ಲೈಫು. ತಂಗಿಗೆ ಆಗಿನ ಕಾಲದಲ್ಲಿ ಬೇಗನೆ ಮದುವೆ ಮಾಡಿಬಿಟ್ರು ಸರ್. ಅವಾಗೆಲ್ಲ ಬೇಗನೆ ಮದುವೆ ಮಾಡ್ತಿರು ಸರ್. ಎಲ್ಲ ಜನರಲಾಗಿ 20 ವರ್ಷ ಗಂಟೆ ಯಾರೂ ಕಾಯ್ತಾನೆ ಇರಲಿಲ್ಲ ಆವಾಗ ಬೇಗ ಮದುವೆ ಮಾಡಿದಾಗ ಸಾಲ ಬಂತು ಸರ್. ನಿಮಗೆ ಕೇಳಿದ್ರು ಅಲ್ಲಿ ಹೋಗಿ? ಹೌದು ಸರ್, ಅದು HD ಕೋಟೆ ತಾಲೂಕು ಸಂತೆ ಸರಗೂರು ಅಂತ. ಎಷ್ಟು ದೂರ ಆಗುತ್ತೆ ನಿಮ್ಮ ಮನೆ ಸರ್? ನಮ್ಮೂರಿಂದ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಆಗುತ್ತೆ ಸರ್. ಅದು ನೀವು ಅಲ್ಲೇ ಹೋಗಿರ್ಬೇಕಿತ್ತು? ಅಲ್ಲಿ ಹೋಗಿರ್ಬೇಕಾಗಿತ್ತು. ನಮ್ಮೂರವ್ರೊಬ್ಬರು ಮಾದೇವಣ್ಣ ಅಂತ ಒಬ್ಬರು ಇದ್ದಾರೆ. ಅವರು ನನ್ನ ಅಲ್ಲಿ ಕರ್ಕೊಂಡೋಗಿ ಅವರ ಮಾವ ಅಲ್ಲಿ ಪ್ರಾವಿಷನ್ ಸ್ಟೋರ್ ಇದ್ದಾರಲ್ಲ, ಅವ್ರ ಮಾವ ನಮ್ಮ ಊರ ಕಡೆಯವರು. ಅವರು ನಮ್ಮ ಅಳಿನ್ಗೆ ಅಂಗಡಿಗೆ ಒಂದು ಹುಡುಗ ಬೇಕು ಅಂದಾಗ ಈ ಥರ ನಮ್ಮ ತಂದೆನ ಕೇಳಿದ್ದಾರೆ. ಅವರು ನಮ್ಮ ಕಡೆ ಆಯಿತು ಕಳಿಸ್ತೀನಿ ಅಂತ ಹೇಳಿದ್ರು ಸರ್. ಓಕೆ ಅಂತ ಆಯ್ತು? ನಮಗೂ ಓಕೆ ಅನಿವಾರ್ಯ ಸರ್. ಓಕೆ ಅಂತ ಅವಾಗ ಊರು ಬಿಡೋಕ್ಕೆ ಇಷ್ಟ ಇಲ್ಲ, ಬಟ್ ಸಾಲ ತೀರಿಸ್ಬೇಕಲ್ಲ ಸರ್. ಅದು ಸರಿ ಅಂದ್ಬಿಟ್ಟು ಇಲ್ಲಿ ತುಂಬ ಬಡತನ ಮನೆಯಲ್ಲಿ, ಎಲ್ಲಕ್ಕೂ ಕಷ್ಟ ಆಯಿತು. ಆಮೇಲೆ ಸರಿ ಅಂದ್ಬಿಟ್ಟು ಇಷ್ಟ ಇಲ್ಲದಾದ್ರೂ ಹೋದೆ. ಅವಾಗ ಊರು ಬಿಡೋಕ್ಕಂತೂ 100% ಆ ಏಜಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಟ ಆಡ್ತಾ ಇರ್ತಾರೆ ಸರ್. ಹೋಗಿ ಅಲ್ಲಿ 93 ಸರ್ ನನ್ನ HD ಕೋಟೆ ಕರ್ಕೊಂಡು ಹೋದ್ರು ಸರ್. ಪ್ರಾವಿಷನ್ ಸ್ಟೋರು. ನಮ್ಗೆ ಅವಾಗ ಏನೂ ಗೊತ್ತಿಲ್ಲ. 200 ರೂಪಾಯಿ ಏನೋ ಸಂಬಳ ಮಾತಾಡಿದ್ದು ನಮ್ಮ ತಂದೆ. ಅವಾಗೆಲ್ಲ ಒಂದು ವರ್ಷಕ್ಕೆ ಒಂದು ಸರಿ ಒಟ್ಟಿಗೆ ಸಂಬಳ ಇಸ್ಕೊಂಬಿಡೋರು ಸರ್. ಅವಾಗ ಈ ಥರ ತಿಂಗಳಿಲ್ಲ. ಅವಾಗ ಒಂದು ವರ್ಷಕ್ಕೆ ಒಂದು ಸರಿ ತಗೊಂಡೋಗ್ಬಿಡ್ರು ಸರ್. ಅವಾಗ ಬಂದು ನಾನು ಸೇರಿಸಿ ಅಲ್ಲಿ ಒಂದು ವರ್ಷಕ್ಕೆ ಒಂದು ತಿಂಗಳೇನೋ ಮಾತಾಡಾದ್ಮೇಲೆ ಒಂದು 2,400 ರೂಪಾಯಿನೋ ನಮ್ಮ ತಂದೆಗೆ ಒಬ್ಬೊಬ್ಬರಿಗೆ ಸಾಲ ತೀರಿಸ್ಬೇಕಾಯ್ತಲ್ಲ. ನಮ್ಮ ತಂದೆ ಬಂದು ಅಲ್ಲಿಂದ ದುಡ್ಡು ಇಸ್ಕೊಂಡಾಗ ಅಲ್ಲಿ ಬಿಟ್ಬಿಟ್ಟು ಹೋದರು. ನನಗೊಂದು ತಿಂಗಳಲ್ಲಿ ತುಂಬ ಕಷ್ಟ ಆಯ್ತು ಇರೋದಕ್ಕೆ. ಯಾಕೆಂದರೆ ಬರೀ ಊರದೇ ನೆನಪು. ಅವಾಗ ಬಾಲ್ಯ ಜೀವನದಲ್ಲಿ ಇನ್ನೇನು ನಮ್ಮ ಕೆಲಸ ನಮಗೆ ಅಲ್ಲಿ ಏನು ಹೇಳಿದ್ರೆ ನಾವು ಹಳ್ಳಿಯಿಂದ ಬೇರೆ ಹೋಗಿದ್ದೀವಲ್ಲ, ಅದೊಂದು ಸ್ವಲ್ಪ ಹೋಬಳಿ ಲೆವೆಲಲ್ಲಿ ಸ್ವಲ್ಪ ಎಲ್ಲ ಬರೋರು ನಮಗೆ ಸಾಸಿವೆ ಕೊಡು ಅಂದರೆ ಗೊತ್ತಿಲ್ಲ. ಅವಾಗ ನಮ್ಗೆ ಏನು ಅಲ್ಲೆಲ್ಲ ಸರಿಯಾಗಿ ಇಲ್ಲ. ಸ್ವಲ್ಪ ಅದೇ 15 ವರ್ಷ ಇರ್ಬೇಕು ಸರ್. ನನ್ನ ಅನಿಸಿಕೆ ಪ್ರಕಾರ ಒಂದು 15 ವರ್ಷ ಇರ್ಬೇಕು ಸರ್. ಆವಾಗ ಏನು ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ರೇಗ್ಸರು ಎಲ್ಲರೂ. ಆಮೇಲೆ ಅವಾಗೆಲ್ಲ ಆ ಥರ ಸ್ವಲ್ಪ ಶುರುವಾಯಿತು ಸರ್. ಅಲ್ಲಿ ಎಷ್ಟು ವರ್ಷ ಅಲ್ಲಿ ಕಷ್ಟಪಟ್ರಿ ನೀವು ಸರ್? ನಾನು 4 ವರ್ಷ ಕಷ್ಟಪಟ್ಟೆ ಸರ್ ಅಲ್ಲಿ ಪ್ರಾವಿಷನ್ ಸ್ಟೋರಲ್ಲಿ. ಬ್ಯಾಂಗಲ್ ಸ್ಟೋರ್ ಪ್ರಾವಿಷನ್ 2 ಕಂಬೈಂಡ್ ಅವ್ರದ್ದು. ಆಮೇಲೆ ನನಗೆ 300 ರೂಪಾಯಿ ತನಕ ಹೋಯ್ತು ಸರ್ ಸಂಬಳ. 200 ಇತ್ತು, 300 ತನಕ ಅಲ್ಲಿ ಸಂಬಳ ಹೋಯ್ತು ಸರ್. ತಿಂಗಳಿಗೆ 300 ರೂಪಾಯಿ. ಊಟ ಎಲ್ಲ ಅವ್ರ ಮನೇಲೆ, ಮಲ್ಕೊಳ್ಳೋದೆಲ್ಲ ಅವ್ರ ಮನೇಲೆ. ಅವಾಗೆಲ್ಲ ಅಲ್ಲೇ ಉಳ್ಕೋತಿದ್ದು. ಅವಾಗೆಲ್ಲ ನಮಗೆ ಊಟ ತಿಂಡಿ ತುಂಬ ಅವಾಗ ಅಲ್ಲೇ ಕೊಡ್ತಿರೋ. ನಾವು ಆ ಥರ ಎಲ್ಲ ತಿಂಡಿಗಳು ಆ ಥರ ನಮ್ಮ ಮನೆಗಳಲ್ಲಿ ನಾವು ನೋಡೇ ಇಲ್ಲ. ಅವರೆಲ್ಲ ಒಂದು ಇದಾಗಿರೋ ಫ್ಯಾಮಿಲಿ ಅಲ್ಲ. ನಾವು ಒಳ್ಳೊಳ್ಳೆ ಏನಾದ್ರು ಊಟ ಗಿಟ ಅಂತ ನೋಡಿದ್ದು ಅಲ್ಲೇ ಹೋದಾಗಲೇ. ಈಗ ನಮ್ಮ ಕಡೆ ಎಲ್ಲ ಜೋಳದ ಮುದ್ದೆ, ಅವಾಗೆಲ್ಲ ಅನ್ನ ಮಾಡಿದ್ರೆ ಹಬ್ಬ ನಮ್ಮ ಆ ಕಡೆ. ಆ ಥರ ಇದ್ದು ಸಿಚುವೇಶನು. ಈಗ ಬರೀ ನಮ್ಮ ಕಡೆ ಈ ಕಡೆ ರಾಗಿ ಮುದ್ದೆ ಮಾಡ್ತಾರೆ, ನಮ್ಮ ಕಡೆ ಜೋಳದ ಮುದ್ದೆ ಮಾಡೋದು. ಅವತ್ತು ಅನ್ನಗಿನ್ನ ಏನೋ ಮಾಡಿದ್ರು ಅದು ಸ್ಪೆಷಲ್ಲು. ಹಬ್ಬಕ್ಕೆ ಮಾತ್ರ ಅನ್ನಗಿನ್ನ ಆ ಥರ ಮಾಡ್ತಿದ್ದು ಸರ್ ಅವಾಗ. ಬಟ್ ಅಲ್ಲಿ ಒಂದು ಸ್ವಲ್ಪ 2-3 ತಿಂಗಳು ನಿಮಗೆ ಕಷ್ಟ ಆಯಿತು ಸರ್. ಒಂದು ಸ್ವಲ್ಪ ತುಂಬಾ ಕಷ್ಟ ಆಯ್ತು ಸರ್. ಯಾಕಂದರೆ ಊರು ನೆನಪಾಗೋದು. ಯಾಕಂದರೆ ಎಲ್ಲರೂ ನಾವು ಆಟ ಆಡ್ತಿದ್ದು ಅದೆಲ್ಲ ಊರು ನೆನಪಾಗೋದು ಸರ್. ಅವಾಗ ಆಮೇಲೆ ಸುಮಾರು ಸರಿ ಹತ್ಬಿಟ್ಟಿದ್ದೀನಿ ಸರ್. ರಾತ್ರಿ ಮಲ್ಕೊಂಡು ಏನಪ್ಪ ಹೊಟ್ಟಬಿಡೋಣ, ವಾಪಸ್ ಹೊಟ್ಟಬಿಡೋಣ, ಬೇಡ ಇಲ್ಲಿ ಅಲ್ಲೇ ಬೇಕಾರೆ ಕೆಲ್ಸಕ್ಕೆ ಹೋಗೋಣ. ಅಲ್ಲಿ ಕೆಲ್ಸಕ್ಕೆ ಹೋದರೂ ಎಲ್ಲರೂ ಕೂಲಿಗೆ ಹೋದ್ರು ಅಲ್ಲೇ ಬರುತ್ತಲ್ಲ ಅನ್ನೋದು ಒಂದಿತ್ತು ಸರ್. ಬಟ್ ಹೋಗ್ತಾ ಜನಗಳು ಪರಿಚಯ ಆಯಿತು ಸರ್. ಅಕ್ಕಪಕ್ಕ ಎಲ್ಲರೂ ಚೆನ್ನಾಗಿದೆ ಆದರು. ನಾವು ಅದೇ ಥರ ಅವ್ರಿಗೆ ಸ್ವಲ್ಪ ಚಿಕ್ಕ ಹುಡುಗ ಎಲ್ಲ ಕರೆಯೋರು ಚೆನ್ನಾಗಿ ಏನಾದ್ರು. ಆಮೇಲೆ ಸಾಮಾನು ರೇಷನ್ ಮನೆಗೆ ತಗೊಂಡೋಗಿ ಕೊಡ್ತಿದ್ವಿ. ಅವರಲ್ಲಿ ಏನೋ ತಿಂಡಿ ಕೊಡೋದು, ಮತ್ತು ಇನ್ನೊಂದು ಏನೋ ಒಂದು ರೂಪಾಯಿ 2 ರೂಪಾಯಿ ಅವಾಗೆಲ್ಲ ಅದೇ ಹೆಚ್ಚು. ಆ ಥರ ಟಿಪ್ಸ್ ಥರ ಕೊಡ್ತಾಯಿದ್ರು. ಸೊ ಹಂಗೆ ಹೋಗ್ತಾ 1 ಇಯರ್ ಆದಮೇಲೆ ತುಂಬ ಅಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟು ನಮ್ಮೂರೇ ನೆನಪಾಗದ ರೀತಿ ಅಡ್ಜಸ್ಟ್ ಆಗ್ಬಿಟ್ಟೆ ಸರ್. ಅಲ್ಲಿ ತುಂಬ ಚೆನ್ನಾಗಿತ್ತು ಸರ್. ಅಲ್ಲಿ ಇದು ಒಂದು ಪಾರ್ಟ್ ಆಯಿತು. ಹೌದು ಸರ್. ಮೈನ್ ಪಾರ್ಟಿಗೆ ಬರ್ತೀನಿ ನಾನು ಇವಾಗ. ಹೇಳಿ ಸರ್. ಬೆಂಗಳೂರಿಗೆ ಹೇಗೆ ಬಂದ್ರಿ? ಬೆಂಗಳೂರಿನ ಪರಿಚಯ ನಿಮಗೆ ಹೇಗಾಯಿತು ಅಂತ? ಯಾವಾಗ ಬಂದ್ರಿ ಅಂತ? ಸರ್ ಹೇಗಾಯಿತು ಅಂದರೆ ನಾನು ಒಂದು 4 ವರ್ಷ ಆಯಿತು ಕೆಲಸ ಮಾಡಿದೆ.
4 ವರ್ಷ ಆಗ್ಬೇಕಾದ್ರೆ ನಮ್ಮ ಊರಲ್ಲಿ ಪ್ರತಿ ವರ್ಷ ಒಂದು ಗ್ರಾಮ ದೇವತೆ ಹಬ್ಬ ಒಂದು ಜೋರಾಗಿ ನಡೀತದೆ ಸರ್ ನಮ್ಮೂರಲ್ಲಿ. ನಡಿಬೇಕಾದ್ರೆ ನಮ್ಮೂರಲ್ಲಿ ಬೆಂಗಳೂರಲ್ಲಿ ಇದ್ದಂಥ ಹುಡುಗರುಗಳಿಗೆಲ್ಲ ಅವಾಗ ತುಂಬ ಗ್ರ್ಯಾಂಡಾಗಿ ಬರೋರು ಸರ್. ಒಳ್ಳೆ ಬಟ್ಟೆ, ಕನ್ನಡಕ, ಶೂ ಆ ಥರ ಎಲ್ಲ ಹಾಕೊಂಬರೋರು ಸರ್. ಅವಾಗ ನಮಗೇನು ಇಂಪ್ರೆಸ್ ಅಂದರೆ ಅದೆಲ್ಲ ನೋಡಿ ಅವಾಗ ಬೆಂಗಳೂರಲ್ಲಿದ್ದಾನೆ ಅಂದರೆ ಒಂದು ರೆಸ್ಪೆಕ್ಟ್ ಬೇರೆ ಸರ್ ಆವಾಗಿನ ಕಾಲಕ್ಕೆ. ಇವಾಗೇನೋ ಬಿಡಿ, ಅವಾಗ ಬೆಂಗಳೂರಲ್ಲಿದ್ದಾನೆ ಅಂದರೆ ಅವ್ನು ಏನಾದ್ರು ಕೆಲಸ ಮಾಡಲಿ, ಇಲ್ಲಿ ಬೆಂಗಳೂರಲ್ಲಿದ್ದಾನೆ ಅಂದರೆ ಅಲ್ಲಿ ಒಂಥರ ಊರಲ್ಲಿ ಗೌರವ ಕೊಡ್ತಿದ್ದೋ, ಅವ್ನ ಮಗ ಬೆಂಗಳೂರಲ್ಲಿ ಅವನಂತೆ, ಬೆಂಗಳೂರಿಂದ ಬಂದಿದ್ದಾನೆ, ಆ ಥರ ಒಂದು ಇದಿತ್ತು ಸರ್. ಅವ್ರು ನೋಡಿ ನಮಗೇನಾಗುತ್ತೆ, ನಾವು ಯಾಕೆ ಬೆಂಗಳೂರಿಗೆ ಹೋಗಬಾರ್ದು, ನಮ್ಗೆ ಏನಾದ್ರು ಕೆಲಸ ಆಗಲಿ, ಅದೇನೇ ಕೆಲಸ ಆಗಲಿ ನಾವು ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದೊಂದು ಗೀಳು ಬಂದ್ಬಿಡ್ತು ಸರ್ ಅವಾಗ ನಮಗೆ, ಬೆಂಗಳೂರಿಗೆ ಹೋಗಲೇಬೇಕು ಅಂತ. ಸರಿ ಆಯಿತು, ನಮ್ಮ ತಂದೆಗೆ ಹೇಳಿದೆ, ಅಲ್ಲೇ ಚೆನ್ನಾಗಿದೆ ಅಲ್ಲ, ಯಾಕೆ ಅಲ್ಲೇ ಇರೋ ಸರ್ಗುರ್ಲೆ ನಿನ್ನ ಒಳ್ಳೆ ಮನೆ ಮಗನ ಥರ ನೋಡ್ಕೋತಾರೆ ಇರು ಅಂತ ಹೇಳಿದ್ರು. ಇಲ್ಲ, ನಾನು ಬೆಂಗಳೂರಿಗೆ ಹೋಗಲೇಬೇಕು ಅನ್ನೋದೊಂದು ತುಂಬ ತಲೆ ಹತ್ಬಿಡ್ತು ಸರ್ ಅದು. ಆಮೇಲೆ ಸರ್ಗುರ್ಗೆ ಹೋದ್ರು ಇಂಟ್ರೆಸ್ಟ್ ಹೊಂಟೋಯ್ತು ಕೆಲಸದ ಮೇಲೆ. ಅಲ್ಲಿದ್ದದ್ದು ಈಗ ಬರೀ ಇದೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ನಾನು ಒಂಥರ ಅವ್ರು ಏನಿಲ್ಲ ಸರ್, ಅವ್ರು ಏನು ಕೆಲಸ ಮಾಡ್ತೀರ ಅಂತ ಗೊತ್ತಿಲ್ಲ ನಮಗೆ. ಪಾಪ ನಮ್ಮೂರಲ್ಲಿರೋರೆಲ್ಲ ಪ್ರತಿಯೊಬ್ಬರು ಗ್ರಾಮ ದೇವತೆ ಹಬ್ಬಕ್ಕೆ ಪ್ರತಿಯೊಬ್ಬರು ಹಾಜರಾಗ್ತಾರೆ ನಮ್ಮೂರಲ್ಲಿ. ಬೆಂಗಳೂರಿಂದ ಬಂದು ಅವಾಗೆಲ್ಲ ಶೋ ಅಪ್ ಸ್ವಲ್ಪ ಏನೋ ಒಳ್ಳೆ ಬಟ್ಟೆ, ಕನ್ನಡಕ, ಹ್ಯಾಟು, ಶೂ ಬಂದು ಒಂದು 10 ಜನ ಹುಡುಗರಿಗೆ ಒಂದು 5 ರೂಪಾಯಿ 10 ರೂಪಾಯಿ ಖರ್ಚು ಮಾಡ್ಕೊಂಡು ಒಂದು ಇದಾಗಿದ್ದಾಗ ನಮ್ಗೆ ಅವ್ರು ನೋಡೋ ಅವ್ರು ಹಿಂದೆ ಓಡೋಗೋದು ನಾವು, ಬೆಂಗಳೂರಿಂದ ಬಂದಿದ್ದಾನೆ, ಬೆಂಗಳೂರಿಂದ ಬಂದು. ಸೊ ಆ ಥರ ಇತ್ತು ಸರ್. ಒಂದು 30 years ಬ್ಯಾಕ್ ಆ ಥರ ಇತ್ತು. ಇವಾಗ ಬಿಡಿ, ಇವಾಗ ನೀವು ಯಾವ ಈ ಕಂಟ್ರಿಲಿದ್ದರೂ ಇವಾಗ ಅಷ್ಟೊಂದೇನಿಲ್ಲ, ಕಾಮನ್ ಆಗ್ಬಿಟ್ಟಿದೆ ಇವಾಗ. ಆ ಥರ ಒಂದು ಇತ್ತು ಸರ್. ಅವಾಗ ನಾನು ಸರ್ಗುರ್ಲಿ ಹೇಳಿದೆ ಸರ್, ನಾನು ಹಿಂಗೆ ನಾನು ಇರಲ್ಲ ಅಂತ. ಅವ್ರು ನಾನು ತುಂಬ ಇದು ಮಾಡೋದು ಸರ್. ಅಂದರೆ ನಮ್ಮ ಮೇಲೆ ನಂಬಿಕೆ ಇತ್ತು, ಅಂಗಡಿ ಎಲ್ಲ ಬಿಟ್ಟು ಹೋಗ್ತಿರೋ ನಂಬಿಕೆಗೆ ತುಂಬ ನನ್ನ ಮೇಲೆ ತುಂಬ ನಂಬಿದ್ರು. ನಿನಗೆ ಬೇಕಾದ್ರೆ ಅಡ್ವಾನ್ಸು ಕೊಡ್ತೀನಿ, ನೀನು ಇಲ್ಲಿ ಬಿಟ್ಟು ಹೋಗಬೇಡ ಅಂತ. ನಾನೇನು ಹೇಳಿ ಬಂದೆ ಅಂದರೆ, ನಾನು 1 ವರ್ಷ ಬೆಂಗಳೂರಲ್ಲಿ ಇದ್ಬಿಟ್ಟು ವಾಪಸ್ ನಿಮ್ಗೆ ಬಂದುಬಿಡ್ತೀನಿ. ಅಲ್ಲೊಂದು ಏನೋ ಅನುಭವ ಆವಾಗ ನಂಗೆ ಬೆಂಗಳೂರು ಅನ್ನೋದು ನೋಡ್ಬೇಕು, ನಾನು ನೋಡ್ಬಿಟ್ಬೇಕಾ ನಿಮ್ಗೆ 1 ವರ್ಷ ವಾಪಸ್ ನಾನು ಇಲ್ಲೇ ಬಂದು ಇಲ್ಲೇ ಇರ್ತೀನಿ ಅಣ್ಣ ಅಂತ ಹೇಳ್ಬಿಟ್ಟೆ ನಾನು ಬಂದು ಊರಿಗೆ ಬಂದೆ ಸರ್. ನಮ್ಮಪ್ಪ ಬೇಡ ಅಂತಲೇ ಬೈತಿದ್ರು. ಇಲ್ಲ, ನಾನು ಅಲ್ಲಿಗೆ ಬೇಡ ಬೆಂಗಳೂರಿಗೆ, ಯಾಕಂದರೆ ಅವಾಗೆಲ್ಲ ಸ್ವಲ್ಪ ತಂದೆ ತಾಯಿ ಬೇಡ ಅನ್ನೋದೊಂದು ಇತ್ತು. ಅಲ್ಲೇ ಹೋಗೋ ಅಂತಿದ್ರು. ನಾನು ದೂರ ಸರ್. ಅವಾಗ ಬೆಳಿಗ್ಗೆ ನಮ್ಗೆ ವಾಪಸ್ ಬರ್ತೀವೋ ಒಂದು ದಿನಕ್ಕೆ ಅನ್ನೋದೇ ಇರಲಿಲ್ಲ ಸರ್ ಅವಾಗ. ನಾನೇನು ಮಾಡಿದೆ, ಈ ಥರ ನಮ್ಮ ತಂದೆ ಹೇಳಿದಾಗ ನಮ್ಮ ತಂದೆ ಬೇಡ ಅಂತಿದ್ರು. ನಾನು ಹಠ ಮಾಡಿದ್ಮೇಲೆ ಸರಿ ಆಯಿತು, ನಿನ್ನ ಇಷ್ಟಪ್ಪ. ಬಟ್ ನನಗೆ ಅನ್ಸೋದು ಸರ್, ನೋಡಿ ಒಂದೊಂದು ಹಠ, ಈಗ ಮಕ್ಕಳು ಒಳ್ಳೆದಕ್ಕೂ ಹಠ ಮಾಡ್ತಾರೆ, ಕೆಟ್ಟದಕ್ಕೂ ಹಠ ಮಾಡ್ತಾರೆ. ಹೌದು ಸರ್. ನೀವು ಮಾಡಿದ ಆ ಹಠ ಇವತ್ತು ಬೆಂಗಳೂರಿನಲ್ಲಿ ನಿಮ್ಮನ್ನ ಒಂದು ದೊಡ್ಡ ಉದ್ಯಮಿಯನ್ನಾಗಿ ಮಾಡಿದೆ. ಹೌದು ಸರ್, ಹೌದು ಸರ್, ಹೌದು ಸರ್. ಆಮೇಲೆ ನೀವು ಹೊರಟ್ರಿ. ಹೌದು ಸರ್, ಹೊರಟ್ರಿ ಸರ್. ಆವಾಗ ದುಡ್ಡು ಇರಲಿಲ್ಲ ಸರ್, ಬಸ್ ಚಾರ್ಜ್ ಏನಾದ್ರು ಫಿಕ್ಸ್ ಆಗಿತ್ತು ಸರ್. ಆವಾಗ ನಮ್ಮ ಸರ್ಗೂರಲ್ಲಿ ಇನ್ನೊಂದು ಹೇಳೋದು ಮಾಡ್ತಾರೆ, ನಾನು ಸರ್ಗೂರಲ್ಲಿ ಇದ್ದಾಗ ಇಲ್ಲಿ HD ಕೋಟೆ ಕಡೆಯವರು, ನಮ್ಮ ಇಲ್ಲಿಯವರು, ಅವ್ರ ಫ್ರೆಂಡ್ ಒಬ್ರು ಇದ್ದರು ಸರ್, ಇಲ್ಲಿ ಕೆಂಗೇರಿ ಉಪನಗರದಲ್ಲಿ ಪರಶುಮೂರ್ತಿ ಚಂದನ್ ಸ್ಟೋರ್ ಅಂತ ಅವ್ರದ್ದು ಫೇಮಸ್ ಅಂಗಡಿ ಅವ್ರದ್ದು. ಅವ್ರಿಗೆ ಹುಡುಗ ಬೇಕಾಗಿತ್ತು. ಅವ್ರ ಫ್ರೆಂಡ್ಗೆ ಹೇಳಿದರು. ಅವ್ರ ಫ್ರೆಂಡ್ನ ಕರೆದೆ, ಬನ್ನಿ ಬಿಟ್ಕೊಡಿ ಅಂತ. ಅವ್ರಿಗೆ ಅವಾಗ ಸೀಸನು ಗೌರಿ ಹಬ್ಬದ ಟೈಮಲ್ಲಿ ಬಳೆ ಬಿಸ್ನೆಸ್ ಇತ್ತು. ನಾನು ಬರೋಕ್ಕಾಗಲ್ಲ, ನೀನು ಲೆಟ್ರ್ ಕೊಡ್ತೀನಿ ಸಾಕು, ನಾನು ಹೇಳಿರ್ತೀನಿ ನೀನು ಹೋಗು ಅಂತ ಹೇಳಿದ್ರು ಸರ್. ಆ ಲೆಟ್ರ್ ತಗೊಂಡು ನಾನು ಬೆಂಗಳೂರು, ಅವಾಗ ನಮ್ಗೆ ಗೊತ್ತೂ ಇಲ್ಲ. ನಮ್ಮಪ್ಪ ಅವಾಗ 50 ರೂಪಾಯಿನ ಅಲ್ಲಿ ಇಲ್ಲಿ ಇಸ್ಕೊಟ್ರು ಬಸ್ ಚಾರ್ಜ್ಗೆ. ಬಸ್ ಚಾರ್ಜ್ಗೂ ದುಡ್ಡಿಲ್ಲ ಸರ್. ಬಸ್ ಹತ್ತಿದ್ದು ಸರ್ ಮೈಸೂರಿಂದ ಬೆಂಗಳೂರಿಗೆ 36 ರೂಪಾಯಿ ಬಸ್ ಚಾರ್ಜ್ ಸರ್. ಇನ್ನೂ ನೆನಪಿದೆ ನನಗೆ, 36 ರೂಪಾಯಿ ಬಸ್ ಚಾರ್ಜು. ನಮ್ಮ ಗುಂಡ್ಲುಪೇಟೆ ಅಲ್ಲಿಗೆ ಒಂದು 5 ರೂಪಾಯಿನ ಇಷ್ಟು ಇರ್ಬೇಕು ಸರ್. ಅವಾಗ ನಾನು ಲೆಟ್ರ್ ತಗೊಂಡು ನಮ್ಮಪ್ಪ ಯಾರೂ ಜೊತೆಗೆ ಬರಲ್ಲ ಸರ್, ಏನೋ ನೋಡೋಣ ಅಂತ ಬಸ್ ಹತ್ತಿದೆ ಸರ್. ಅವಾಗ ನಮ್ಗೆ ಏನು ಗೊತ್ತಿಲ್ಲ, ಬೆಂಗಳೂರು ಅಂತ ಗೊತ್ತಿಲ್ಲ, ಏನು. ಏಜ್ ಎಷ್ಟಿರ್ಬೋದು? 18 ಇರಬೇಕೇನೋ ಅನ್ನಿಸ್ತದೆ ಸರ್, ನನಗೆ ಅದು ನೆನಪ ಇದಿಲ್ಲ. ಆವಾಗ ಬಸ್ ಹತ್ಕೊಂಡು 36 ರೂಪಾಯಿ ಕೊಟ್ಬಿಟ್ಟು ನಾನು ಆ್ಯಕ್ಚುಲಿ ಕೆಂಗೇರಿಲಿ ಇಳಿಬೇಕಾಯ್ತು ಸರ್. ಅಲ್ಲಿ ಕೆಂಗೇರಿ ಅಂತಾನೆ ಫಸ್ಟ್ ಬರೋದು. ನಮ್ಗೆ ಅದು ಕೆಂಗೇರಿಲಿ ಅದು ಗೊತ್ತಾಗಿಲ್ಲ. ಮೆಜೆಸ್ಟಿಕ್ಕೇ ಬಂದೆ ನಾನು. ಆಮೇಲೆ ಮೆಜೆಸ್ಟಿಕ್ ಬಂದ್ಬಿಟ್ಟು ಅಲ್ಲಿ ಕೇಳಿದೆ ಸರ್, ಈ ಥರ ಕೆಂಗೇರಿಗೆ ಯಾವ ಕಡೆಯಿಂದ ಹೋಗ್ಬೇಕು ಅಂತ. ಆ ಥರ BMTC ಬಸ್ ತೋರಿಸಿದ್ರು. ಸೊ 5 ರೂಪಾಯಿ ಅವಾಗ ಮತ್ತೆ ವಾಪಸ್ಸು ಮೆಜೆಸ್ಟಿಕ್ಕಿಂದ ಕೆಂಗೇರಿಗೆ. ಇನ್ನೊಂದು ನೆನಪಾಗುತ್ತೆ ನೀವು ಹೇಳಿದಾಗ, ಮೆಜೆಸ್ಟಿಕ್ಕಿಗೆ ಬಂದುಬಿಟ್ಟೆ. ಹೌದು ಸರ್, ಹೌದು ಸರ್. ಊರಿಂದ ಹೌದು ಸರ್ ಬಸ್ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಬಂದವರು ಅದೆಷ್ಟು ಜನ ಇವತ್ತು ಬೆಂಗಳೂರನ್ನು ಆಳ್ತಾ ಇದ್ದಾರೆ, ಶ್ರೀಮಂತರಾಗಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ, ಇದರಲ್ಲಿ ಸಿನಿಮಾಗಳಲ್ಲಿ ಹೀರೋಗಳಾಗಿದ್ದಾರೆ. ಹೌದು ಸರ್, ಹೌದು ಸರ್. ಅಲ್ಲಿಂದ ಕೆಂಗೇರಿಗೆ ತಗೊಂಡು ಸರ್ ಕೆಂಗೇರಿಗೆ ತಗೊಂಡೆ ಸರ್. ಕೆಂಗೇರಿಗೆ ತಗೊಂಡು ಬಂದು ಅಲ್ಲಿ ಅದು ಆ್ಯಕ್ಚುಲಿ ಬಸ್ ಸ್ಟಾಪ್ ಹತ್ರ ಇಳಿಯೋದು ಗೊತ್ತಾಗಿಲ್ಲ ನನಗೆ. ಇದ್ರ BMTC ಮೇಲೆ ಒಂದು ಅಪ್ಪಿದೆ ಸರ್, ಕೆಂಗೇರಿ ಉಪನಗರ ಹೋಗ್ಬೇಕಾರೆ ಬ್ರಿಡ್ಜ್ ಇದೆಯಲ್ಲ ಸರ್, ಅಲ್ಲೇ ಹೇಳಿದ್ಬಿಟ್ಟೆ ಇದೇ ಕೆಂಗೇರಿ ಉಪನಗರ. ಆಮೇಲೆ ಅಲ್ಲಿ ಲೆಟ್ರ್ ಅಡ್ರೆಸ್ ತೋರಿಸ್ಮೇಲೆ ಯಾರೋ ಹೇಳಿದ್ರು ಸರ್, ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಲೆಟ್ರ್ ಕೊಟ್ಟೆ ಸರ್ ಅವರು. ಆ ಲೆಟ್ರ್ಗೆ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಆಲ್ರೆಡಿ ಈ ಥರ ಒಂದು ಹುಡುಗನ ಕಳಿಸ್ತೀನಿ ಅಂತ ಹೇಳಿದರು ಸರ್ ಅವರು. ಏನು ಶಾಪ್ ಅದು? ಎಲ್ಲಿ? ಅದು ಪ್ರಾವಿಜನ್ ಸ್ಟೋರ್, ಚಂದನ್ ಸ್ಟೋರ್ ಅಂತ ಪ್ರಾವಿಜನ್ ಸ್ಟೋರ್ ಸರ್. ಅದು ಸೇಮ್ ಪ್ರಾವಿಜನ್, ಹೌದು ಪ್ರಾವಿಜನ್ ಸ್ಟೋರು. ಅಲ್ಲಿಗೆ ಬಂದು ಅವರು ಚಂದನ್ ಸ್ಟೋರ್ ಅಂತ ಪರಶುಮೂರ್ತಿ ಅಂತ ಓನರ್ ಹೆಸರು, ತುಂಬ ಒಳ್ಳೆ ಮನುಷ್ಯರು. ಅವರು ನನ್ನ ಅಲ್ಲಿಗೆ ಸೇರಿಸ್ಕೊಂಡ್ರು ಸರ್. 97ರಲ್ಲಿ ಒಂದು 8 ವರ್ಷ
ಅಲ್ಲಿಂದ ನಿಮ್ಮ ಇದು ಏನು ಬೆಂಗಳೂರು ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಹೌದು ಸರ್. ಅಲ್ಲಿ ಬಂದ್ರಿ, ಹೌದು ಅಲ್ಲಿ ಲೆಟರ್ ಕೊಟ್ರಿ. ಹೌದು ಸರ್. ಲೆಟರ್ ಕೊಟ್ಟು ಜಾಯ್ನ್ ಆದ್ರಿ. ಹೌದು ಸರ್. ಸೊ ಜಾಯ್ನ್ ಆದ್ಮೇಲೆ ಏನೇನು ಕೆಲಸ? ಜಾಯ್ನ್ ಆದಮೇಲೆ ನನಗೆ ಅಲ್ಲಿ ಪ್ರಾವಿಷನ್ ಸ್ಟೋರ್ ಅವಾಗ ಅದು ಒಳ್ಳೆ ಆಲ್ರೆಡಿ ಅವ್ರದ್ದು ತುಂಬ ಫೇಮಸ್ ಇತ್ತು ಸರ್ ಅದು ಅಂಗಡಿ. ಅಲ್ಲಿ ಒಳ್ಳೆ ಬಿಸ್ನೆಸ್ ಇತ್ತು ಆ ಕಾಲಕ್ಕೆ. ಒಳ್ಳೆ ನಮ್ಮ ಕೆಂಗೇರಿ ಉಪನಗರಕ್ಕೆ ನಂಬರ್ 1 ಬಿಸ್ನೆಸ್ ಚಂದನ್ ಸ್ಟೋರ್ ಅಂದರೆ ತುಂಬ ಫೇಮಸ್ ಇತ್ತು. ಸೊ ಅಲ್ಲಿ ನಾನು ಆಲ್ರೆಡಿ ನಂಗೆ ಟಚ್ ಇತ್ತಲ್ಲ ಸರ್, ಪ್ರಾವಿಷನ್ ಸ್ಟೋರು ಈ ಪೊಟ್ನ ಕೊಟ್ಟೋದೆಲ್ಲ ನಂಗೆ ಬರ್ತಿತ್ತು. ಇಲ್ಲಿ ಅಲ್ಲಿ ಥರ ಕಷ್ಟ ಏನೂ ಆಗಲಿಲ್ಲ ನನಗೆ. ಇಲ್ಲಿ ಸಂಬಳ ಎಷ್ಟು ಡಿಫ್ರೆನ್ಸ್ ಇತ್ತು? ಅಲ್ಲ ಸಂಬಳ ಅಲ್ಲಿ 300 ರೂಪಾಯಿ ಇತ್ತು ಸರ್. ಇಲ್ಲಿ ಬಂದಾಗ ಏಕ್ದಮ್ 1000 ರೂಪಾಯಿ ಸರ್. ಅವಾಗ ತುಂಬ 1000 ರೂಪಾಯಿ ಅಂದರೆ ಆಗ 97 ಸರ್, 97 ಸರ್. ಅವಾಗ ಒಂದು 1000 ರೂಪಾಯಿ ಸಂಬಳ. ಅವಾಗ ನಮಗೆ ಖುಷಿನೂ ಆಗೋಯ್ತು. ಬೆಂಗಳೂರಿಗೆ ಬರಬೇಕು ಅನ್ನೋದೊಂದು ಆಸೆ, ಜೊತೆಗೆ ಸಂಬಳನೂ ಒಳ್ಳೆ ಸಂಬಳ, ಊಟ ತಿಂಡಿ ಎಲ್ಲ ಅವ್ರದ್ದೇ. ನಮಗೇನು ಖರ್ಚೇ ಇರ್ತಿಲ್ವಲ್ಲ ಸರ್. 1000 ರೂಪಾಯಿನೂ ಹಂಗೆ ಉಳಿಯೋದು. ಏನು ಅಂದ್ಕೊಂಡಿದ್ರು ಅದೇ ಸಿಕ್ತು. ಅದೇ ಸಿಕ್ತು. ಆಮೇಲೆ ಒಳ್ಳೆ ಓನರು ಸಿಕ್ಕರು ಸರ್. ನಮ್ಮ ನಂಬಿ ಅಂಗಡಿ ಬಿಟ್ಟು ಹೋಗೋರು ತುಂಬ ಒಳ್ಳೆಯವರು ಸರ್. ಎಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿ ಸರ್? ಅಲ್ಲಿ 8 ವರ್ಷ ಕೆಲಸ ಮಾಡಿದೆ ಸರ್. ಸೇಮ್ ಒಂದೇ ಕೆಲಸ. ಸ್ಯಾಲ್ರಿ ಮತ್ತೆ ಜಾಸ್ತಿ ನಾನು ಬಿಡುವಾಗ 1500 ರೂಪಾಯಿ 2000 ರೂಪಾಯಿ ತನಕ ಹೋಗಿತ್ತು ಸರ್. 8 ವರ್ಷ 2000 ರೂಪಾಯಿ ತನಕ ಹೋಗಿತ್ತು ಸರ್. ಈಗ ಇನ್ನೊಂದು ಪಾಯಿಂಟ್ ಹೇಳಿ ಸರ್. ನೀವು ಅಲ್ಲಿ ಈಗ ನಿಮ್ಮ ಚಾಮರಾಜನಗರ ಇರ್ಬೋದು, ಆದ್ಮೇಲೆ ಬೆಂಗಳೂರಿಗೆ ಬಂದ್ರಿ. ಬೆಂಗಳೂರಲ್ಲೂ ಸೇಮ್ ಕೆಲಸ ಮಾಡ್ತಾ ಹೌದು ಸರ್. ತುಂಬಾ ಜನ ಕೆಲಸ ಮಾಡೋರು ಇದ್ದಾರೆ. ಇವತ್ತಿಗೂ ತುಂಬಾ ಜನಕ್ಕೆ ನಾನು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅವ್ರು ದುಡಿತಾ ಇರ್ತಾರೆ. ಅನಿವಾರ್ಯತೆ ಇರುತ್ತೆ ಕೆಲವರಿಗೆ ಧೈರ್ಯ ಇರಲ್ಲ, ಕೆಲವರಿಗೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಮಾಡಕ್ಕಾಗಲ್ಲ. ಈ ಥರದ ಏನೇನು ಸಮಸ್ಯೆಗಳಿರ್ತವೆ. ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಈ ಬಿಸ್ನೆಸ್ ಮೈಂಡ್ ಎಲ್ಲಿಂದ ಬಂತು? ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು, ನಂದೇ ಶಾಪ್ ಇಡಬೇಕು ಅಂತೆಲ್ಲ ಯಾಕೆ ಅನ್ನಿಸ್ತು ಸರ್? ಯಾಕೆ ಅನ್ನಿಸ್ತು ಅಂದರೆ ಆ್ಯಕ್ಚುಲಿ ನಮ್ಮದು ಒಂದೇ ಒಂದು ರೀಸನ್ ಸರ್. ನನ್ನ ಅಂಗಡಿಗೆ ಬಂದ ರೀಸನ್ ಏನು ಅಂದರೆ ಅಲ್ಲಿ ತುಂಬ ಚೆನ್ನಾಗೇ ಇತ್ತು. ಒಳ್ಳೆ ನಮ್ಗೆ ಆವಾಗಿನ ಕಾಲಕ್ಕೆ 1,000-1,500 ಸಾಕು ಆಗಿತ್ತು. ನನಗೇನಂದರೆ ಅವಾಗ 7-8 ವರ್ಷ ಆದಮೇಲೆ ಸ್ವಲ್ಪ ಏಜ್ ಆಗ್ತಾ ಇದಲ್ಲ ಸರ್. ಈ ಮದುವೆ ಅನ್ನೋದು ಒಂದು ಪ್ರಸ್ತಾಪ ಬಂತು ಸರ್. ಮದುವೆ ಮಾಡಬೇಕು ಅಂತ ಒಂದು ಇದು ಬಂತು. ಅವಾಗ ಏನಂದರೆ ಅಂಗಡೀಲಿ ಕೆಲಸ ಮಾಡ್ತಾವನ ಅಂದರೆ ಹುಡುಗಿ ಸ್ವಲ್ಪ ಒಳ್ಳೆ ಕಡೆ ತರೋಕ್ಕಾಗಲ್ಲ ಅನ್ನೋದು ಒಂದು ಮನೆಗಳಲ್ಲಿ, ಅಥವಾ ನಮಗೂ ಕೊಡಲ್ಲ ಕೆಲಸ, ಅಂಗಡಿಲಿ ಕೆಲಸ ಮಾಡ್ತಾ ಅಂದರೆ ಹುಡುಗಿ ಕೊಡಲ್ಲ ಅನ್ನೋದು ಒಂದಿತ್ತು ಸರ್. ಅವಾಗ ನನಗೆ ಹೊಸದಾಗಿ ಏನೋ ಒಂದು ಮಾಡಿ ಬೆಂಗಳೂರು ಬಿಟ್ಟು ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ. ಆ ಅಂಗಡಿ ಬಿಡೋಕ್ಕೂ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗೇ ನೋಡ್ಕೋತಿದ್ರು ನಮ್ಮನ್ನ. ಆಮೇಲೆ ನಾನೇನು ಮಾಡಿದೆ, ಬೇರೆ ಏನಾದ್ರು ಒಂದು ಸಣ್ಣದಾಗಿ ಏನಾರು ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ ನಮ್ಮ ಹತ್ರ, ದುಡ್ಡು ಇಲ್ಲವೇ ಇಲ್ಲ ಬಿಡಿ. ಅವಾಗ ದುಡ್ದು ತಿಂಗಳು ಅವಾಗ ಏನಿದೆ ಜೀವನ ನಡೀತಿತ್ತು. ಬಟ್ ನಾವು ಬಂಡವಾಳ ಬೇಕಲ್ಲ ನಿಮ್ಗೆ ಏನಾರು ಮಾಡ್ತೀನಿ ಅಂದರೆ. ಅವಾಗ ಏನಾಗೋಯ್ತು ಅಂದರೆ ಅದೇ ರೋಡಲ್ಲಿ ಒಂದು ಬಿಸ್ನೆಸ್ ಮಾಡ್ಬೇಕಂತ ಮನ್ಸು ಬಂತು ಸರ್. ಏನಾರು ಆಗಲಿ ನಮ್ದು ಏನಂದರೆ ಅವತ್ತು ದುಡ್ದು ಅವತ್ತು ತಿನ್ನೋದಾಗಲಿ ಓನ್ ಮಾಡಬೇಕು ಅನ್ನೋದು ಒಂದು ಅವಾಗ ಬಂತು ಸರ್. ಅಲ್ಲಿರುವಾಗ ಬೆಂಗಳೂರಿಗೆ ಬರಬೇಕು ಅಂತ ಅವಾಗ ಬಂತು ಸರ್. ಅವಾಗ ಒಂದು ರೀಸನ್ ಅಂದರೆ ಮದುವೆ ಆಗಬೇಕು ಅಂದ್ರೆ ಬಿಸ್ನೆಸ್ ಮಾಡಬೇಕು. ಈಗ ಇಲ್ಲೊಂದು ಪಾಯಿಂಟ್ ಕೇಳಬೇಕು ನಾನು. ನೀವು ಇಲ್ಲಿ ಪ್ರಾವಿಷನ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿಂದ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದಾಗ ನಿಮ್ಮ ಅಪ್ಪ ಬೇಡ ಅಂತ ಹೇಳಿದ್ರು. ಹೌದು ಸರ್. ನೀವು ಬಂದ್ರಿ. ಹೌದು ಸರ್. ಈಗ ಇಲ್ಲಿ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡ್ತೀನಿ ಅಂತ ನೀವು ಅಪ್ಪನ ಹತ್ರ ಹೇಳಿದ್ರ? ಸರ್ ನಮ್ಮ ಅಪ್ಪನ ಹತ್ರ ಹೇಳಿದೆ. ಏನು ಹೇಳಿದ್ರಪ್ಪ? ಅದೇ ಈಗ ಈ ಥರ ಹಿಂಗೆ ಹೇಳ್ದೆ, ಅದೇ ಮಾಡೋಣ ಬಟ್ ದುಡ್ಡು ಇಲ್ವಲ್ಲ ಮಾಡಪ್ಪ. ಈಗ ದುಡ್ಡು ಸಾಲ ಮಾಡಿ ತೀರ್ಸೋ ಅಷ್ಟು ಕೆಪಾಸಿಟಿ ಇರಲಿಲ್ವಲ್ಲ. ಈ ಥರ ಹಿಂಗೆ ಏನು ಮಾಡೋಣ ಅಂದಾಗ ಈ ಥರ ಮಾಡಪ್ಪ ಬಿಸ್ನೆಸ್ ಮಾಡೋ, ಬಟ್ ದುಡ್ಡು ಬೇಕಲ್ಲ ಅನ್ನೋದು ಒಂದು ಮುಂದೆ ಪ್ರಶ್ನೆ ಬಂತು ಸರ್. ಭಯ ಇದ್ದೇ ಇರ್ತಲ್ಲ. ಆಮೇಲೆ ನಮ್ಮ ಹತ್ರ ಅವಾಗ ಏನೂ ಇಲ್ಲ ಸರ್. ಅವಾಗ ಜೀವನಕ್ಕಂತೂ ತೊಂದರೆ ಇಲ್ಲ. ಬಂದಾಗ ಎಲ್ಲ ಚೆನ್ನಾಗಾಯಿತು. ಮನೆಗೆ ಅವಾಗ ಸರ್ ಊರಿಗೆ ಹೋದರೆ ತುಂಬ ಲಕ್ಸುರಿಯಾಗಿ ಮನೆಗಳಿಗೆ ಬಟ್ಟೆ, ನಮ್ಮ ತಂದೆಗೆ ತುಂಬ ಖುಷಿ ಇತ್ತು ಸರ್. ಜೀವನ ಇಲ್ಲಿ ಬಂದಮೇಲೆ ಆ ಕೆಲಸ ಮಾಡ್ತಾಯಿದ್ರು. ಆ ಟೈಮ್ಗೆ ಆ ಸ್ಯಾಲ್ರಿ ಓಕೆ ಇಲ್ಲ. ತುಂಬ ಜನ ಇವತ್ತಿಗೂ ನೀವು ಹೇಳಿದ್ದನ್ನು ಇವತ್ತಿಗೂ ಮಾಡ್ತಾರೆ. ಹೌದು ಸರ್. ಊರಿಂದ ಬೆಂಗಳೂರು ಬರುವಂಥ ಕನಸು, ಬಂದು ಕೆಲಸ ಮಾಡುವಂಥ ಕನಸು, ಬೆಂಗಳೂರಲ್ಲಿ ದುಡಿದಿರೋದನ್ನು ತಮ್ಮ ಮನೆಯವರಿಗೆ, ಫ್ಯಾಮಿಲಿಯವರಿಗೆ, ಫ್ರೆಂಡ್ಸ್ಗೆ ಏನೋ ತಗೊಂಡು ಹೋಗೋದು, ಅದರಲ್ಲಿ ಅಂತ ಖುಷಿ. ಹೌದು ತುಂಬ ಖುಷಿ ಇತ್ತು ಸರ್. ಹೇಳುವಾಗಲೇ ನನಗೂ ಹಂಗೆ ಫೀಲ್ ಆಗುತ್ತೆ, ನೋಡೋರಿಗೂ ಹಂಗೆ. ಹೌದು ಸರ್. ಈ ಹಬ್ಬಗಳು ಬಂದ್ಬಿಟ್ರೆ ಮದುವೆ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ಹುಡುಗಿ ಸಿಗಬೇಕು ಅಂತ. ಹೌದು ಏನಾದ್ರು ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋದು ಒಂದು. ಅದಕ್ಕೋಸ್ಕರ ಒಂದೇ ಕಾರಣ ನೀವು ಬಿಸ್ನೆಸ್ ಮಾಡಲಿ. ಹೌದು ಸರ್, ಅದೊಂದೇ ಕಾರಣ. ಇಲ್ಲ ಅಂದ್ರೆ ದುಡ್ಡು ಇಲ್ಲ ಸರ್. ಇಲ್ಲಿ ಅದು ಇಲ್ಲವೇ ಇಲ್ಲ ಸರ್. ಮದುವೆ ಆಗಬೇಕು ಅಂದ್ರೆ ಏನು ಇದ್ರೆ ಸ್ವಂತ ಇದೆ ಅಂದರೆ, ಅದರಲ್ಲೂ ಅವಾಗ ಬೆಂಗಳೂರಲ್ಲಿ ಸ್ವಲ್ಪ ಏನಾದ್ರು ನೀವು ಎಷ್ಟಾದ್ರು ಸಂಪಾದನೆ ಮಾಡಿ, ಬೆಂಗಳೂರಲ್ಲಿ ಒಂದು ಅಂಗಡಿ ಇದೆ ಅಂದರೆ ಅವಾಗ ಬೇರೆ ಒಂದು ಇದೇ ಬೇರೆ ಸರ್. ಅವಾಗ ಥಾಟ್ ಬಂದ ಮೇಲೆ ನೆಕ್ಸ್ಟ್ ನೀವೇನು ಮಾಡಿದ್ರಿ ಸರ್? ನೆಕ್ಸ್ಟ್ ಅದೇ ಈಗ ಹಂಗೆ ಒಂದು ಯೋಚನೆ ಬಂದಮೇಲೆ 1 ತಿಂಗಳು 2 ತಿಂಗಳು ಅದೇ ಥರ ಸರ್ಚ್ ಮಾಡ್ತಾ ಇದ್ವಿ ಸರ್. ಅವಾಗ ಏನಾಗೋಯ್ತು ಅಂದರೆ ನನಗೆ ನಮ್ಮ ಎದುರುಗಡೆನೇ ಒಂದು ಅಂಗಡಿ ಒಂದು ಸೇಲಿಗೆ ಬಂತು ಸರ್. ಸೇಲಿಗೆ ಬಂತು ಅಂದರೆ ಬೇರೆಯವರೆಲ್ಲ ಏನು ಅಂದರೆ ನಿಮಗೆ ನಾನು ಈ ಥರ ಡಿಸ್ಕಸ್ ಮಾಡುವಾಗ ಯಾರು ಪರಿಚಯ ಇರೋರ ಹತ್ರ ನಾನು ಈ ಥರ ಅಂಗಡಿ ಮಾಡಬೇಕು ಅನ್ನೋದು ಎಲ್ಲ ಏನು ಹೇಳ್ತಿರೋ ಅಂದರೆ, ಮತ್ತು ಎಲ್ಲ ನಿಂಗೆ ಪರಿಚಯ ಇದ್ದಾರೆ, ನೀನು ರೇಷನ್ ಕೊಡ್ತೀಯ, ಇಲ್ಲೇ ಕಸ್ಟಮರ್ ಇದ್ದಾರೆ, ನೀನು ಪ್ರಾವಿಷನ್ ಸ್ಟೋರ್ ಮಾಡ್ಬೋದಲ್ಲ, ಮಾಡಿದ್ರೆ ನಿಂಗೆ ಜನಗಳು ಅಲ್ಲಿ ಅಂಗಡಿ ಕಸ್ಟಮರ್ ಇದ್ದಾರೆ ಅಂತೆಲ್ಲ ಕೆಲವರೆಲ್ಲ ಅಡ್ವೈಸ್ ಮಾಡೋದು ಸರ್. ನಾನು ಅವಾಗ ಏನು ಬಂತು ಅಂದರೆ, ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ನಾನು ಅವರ ಮನೇಲಿ ಅನ್ನ ತಿಂದಿದ್ದೀನಿ. ಸೇಮ್ ಮಾಡಿದ್ರೆ ಬೇರೆ ಕಡೆ ಮಾಡಬೇಕು ಅಂದರೆ ಎಲ್ಲರೂ ಆ ಜಾಗದಲ್ಲಿ ಮಾಡಬಾರ್ದು, ಹೊರಗಡೆ ಮಾಡಬೇಕು. ಹೊರಗಡೆ ಕಾಂಪಿಟೇಷನ್ ಕೊಡಬಾರ್ದು. ನನಗೆ ಯಾವಾಗಲೂ ಅದು
ಹೊರಗಡೆ ಮಾಡಬೇಕು ಅಂದರೆ ನಮಗೆ ಅಲ್ಲಿ ಪರಿಚಯ ಇಲ್ಲ ಜನ, ಇಲ್ಲೇ ಪರಿಚಯ ಇದೆ, ಬೇರೆ ಮಾಡಬೇಕು. ಬಟ್ ಪ್ರಾವಿಜನ್ ಸ್ಟೋರ್ ಮಾಡಬಾರ್ದು, ಬೇರೆ ಮಾಡಬೇಕು ಅಂತ ಒಂದು ತಲೆಯಲ್ಲಿ ಬಂತು ಸರ್. ಆವಾಗ ನಮ್ಮ ಅದೃಷ್ಟನ ಏನೋ ದೇವರ ಆಶೀರ್ವಾದದಿಂದ ಅಲ್ಲಿ ಒಂದು ಎದುರುಗಡೆ ಒಂದು ಅಂಗಡಿ, ಒಂದು ಆವಾಗ ಐಸ್ ಕ್ರೀಮು, ಈ STD ಬೂತು, ಈ ಹಾಲು ಮೊಸರು ಪಾನ್ ಏನೇನೋ ಈ ಥರ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಸೇಲು ಬಂತು ಸರ್. ಆವಾಗ ನಮ್ಮ ಓನರ್ಗೆ ಹೇಳಿದೆ ಸರ್. ಆಮೇಲೆ ನಾನು ಕೆಲಸ ಮಾಡ್ತಿದ್ನಲ್ಲ ಇದೇ ಥರ ಅಂದರೆ ಆಯಿತು ಮಾಡಪ್ಪ ಅಂತ ಹೇಳಿದ್ರು. ಪಾಪ ಅವರು ಸಪೋರ್ಟ್ ಮಾಡಿದ್ರು. ಇದರಲ್ಲೂ ಅವರು ಸಪೋರ್ಟ್ ಮಾಡಿದ್ರು, ಮಾಡು ಅಂತೆಲ್ಲ ಹೇಳಿದ್ರು. ಪಾಪ ಒಳ್ಳೆ ಮನುಷ್ಯರು ಅವರು. ಮಾಡು ಅಂತ ಹೇಳಿದಾಗ ನನಗೆ ಅಮೌಂಟ್ ಬೇಕಾಗಿತ್ತು. ಬೇಕೀಗ ಅಲ್ಲಿ ಕೆಲಸ ಮಾಡ್ತಿದ್ರೆ ನಾವು ಕೇಳೋದು ಸರಿ. ಅಲ್ಲಿ ಈಗ ನಾವೆಲ್ಲ ಒಂದು ಅಡ್ವಾನ್ಸ್ ಇಲ್ಲ, ನಾನೇನು ಕೆಲಸ ಮಾಡ್ತಾಯಿಲ್ಲ, ಅವ್ರ ಹತ್ರ ಅಡ್ವಾನ್ಸು ನಾವು ತಗೊಳಕ್ಕಾಗಲ್ಲ. ಅವಾಗ ಏನಾಯಿತು ಅಂದರೆ ಎಲ್ಲ ನಮ್ಮ ತಂದೆಗೆ ಹಿಂಗೆ ಹೇಳಿದ್ಮೇಲೆ ಅವ್ರು ನಮ್ಮ ತಂದೆ ಏನ್ಬಿದ್ರು 30,000 ರೂಪಾಯಿ 5,000 6 ಜನದ ಹತ್ರ ನಮ್ಮ ರಿಲೇಟಿವ್ ನಮ್ಮ ಎದುರೆಲ್ಲ ಸ್ವಲ್ಪ ಒಂದು 30,000 ಅರೇಂಜ್ ಮಾಡಿದ್ರು ಸರ್. ನಾನೇನು ತಿಳ್ಕೊಬಿಟ್ಟು ಈ ವ್ಯಾಪಾರ ಮಾಡಿದ್ಮೇಲೆ ಆ ಓನರ್ಗೆ 30,000 ಕೊಟ್ಬಿಟ್ಟು ಈಗ ಅಂಗಡಿ ಮಾಡಿದ್ಮೇಲೆ 50,000 ಆಮೇಲೆ ದುಡ್ಡು ಎಲ್ಲರೂ ಸಿಗುತ್ತೆ ನಿಮಗೆ ಓನಾಗಿದ್ದೀರಾ ಅಂದರೆ ಅಂದ್ಬಿಟ್ಟು ಮಾತಾಡಿದೆ ಸರ್. ಅವಾಗ ಓನರ್ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ನಾವು ಬನ್ನಿ ಅಂದ್ಬಿಟ್ಟು 30,000 ರೂಪಾಯಿ ಕೊಟ್ಬಿಟ್ಟು 50,000 ಕೊಡ್ತೀನಿ ಅಂದ್ಬಿಟ್ಟು ಕೀ ಇಸ್ಕೊಳ್ಳೋಣ ಅಂತ ಹೋದ್ವಿ. ಅವ್ರ ಓನರ್ ಏನು ಮಾಡಿದ್ರು, ಫುಲ್ಲು ನೀನು 80,000 ಕೊಟ್ಟರೆ ಮಾತ್ರ ನಿನಗೆ ಕೀ ಕೊಡೋದು, ಇಲ್ಲ ಅಂದರೆ ನಾನು ಇಲ್ಲಪ್ಪ ಕೊಡಲ್ಲ ಅಂತಂದರು. ಆಮೇಲೆ ನಮ್ಮ ಎದುರುಗಡೆ ನಮ್ಮ ಋತುಜಯಪ್ಪ ಅಂತ ನಮ್ಮ ಈಗ ಆ ಅಂಗಡಿ ಓನರು, ಅಂದರೆ ಈ ನಮ್ಮ ಎದುರುಗಡೆ ನಮ್ಮ ಓನರ್ ಎದುರುಗಡೆ ಮನೆಯವರು, ಅವರು ತುಂಬ ಪರಿಚಯ, ನಮ್ಮ ತುಂಬ ವರ್ಷದಿಂದ ನೋಡಿದರು. ನಾನು ಏನು ಹೆಂಗೆ ಅಂತ ನನ್ನ ನಡವಳಿಕೆನೆಲ್ಲ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಅವರು ಮಾತಾಡುವಾಗ ಅವರೇ ಹೇಳಿದ್ದು, ಇಲ್ಲಿ ಅಂಗಡಿ ಮಾಡು ನೀನು, ಚೆನ್ನಾಗಿ ನಡೀತದೆ, ನಿಂಗೆಲ್ಲ ಇಲ್ಲಿ ಪರಿಚಯ ಇದ್ದಾರೆ, STD ಬೂತು ಬರ್ತಾರೆ, ನೀನು ನೋಡಿ ಪರಿಚಯ ಇರೋರು ಬಂದರು ನೀನು ಜೀವನ ನಡೀತದೆ ಅಂತ ಅವರು ಋತುಜಯಪ್ಪ ಅಂತ ನಮ್ಮ ಓನರ್ ಹೇಳಿದ್ರು. ಆಮೇಲೆ ಏನು ಮಾಡಿದ್ರು ಅವರು, ಈ ಥರ ಆಗಲ್ಲ ಅಂತ ಅಂದ್ಬಿಟ್ರಲ್ಲ. ನನಗೆ ಅವಾಗ ಆಗಲ್ಲ, ನಮ್ಮ ಕೈಲಿ ನೀನು 50,000 ಎಲ್ಲಿ ಸರ್ ಆಗಲ್ಲ ಅಂದಮೇಲೆ ಅವರು ನಮ್ಮ ಓನರು ಒಂದು 5 ನಿಮಿಷ ಇರಪ್ಪ ನೀನು ಬರ್ತೀನಿ ಅಂದ್ಬಿಟ್ಟು ಆವತ್ತಿನ ದಿನದಲ್ಲಿ ಸರ್ 50,000 ರೂಪಾಯಿ ಒಂದೇ ಬಂಡ್ಲು ತಗೊಂಬಂದವ್ರಿಗೆ ಕೊಟ್ಬಿಟ್ಟು ಅಮೃತ್ ಇವತ್ತು ಏನಾರು ನಾವೇನೋ ಊಟ ಮಾಡ್ತಾಯಿದ್ವಿ ಅಂದರೆ ಸರ್, ನಮ್ಮಲ್ಲಿ ಕೆಲಸ ಮಾಡ್ತಿದ್ದ ನಮ್ಮ ಪರಶಿಮೂರ್ತಿ, ನಮ್ಮ ಮೃತ್ಯುಂಜಯಪ್ಪ, ಇವರು ಇವತ್ತು ನಮ್ಗೆ 50,000 ಕೊಟ್ಬಿಟ್ಟು 80,000 ರೂಪಾಯಿ ಅವ್ರಿಗೆ ಕ್ಲಿಯರ್ ಮಾಡಿ ಕೀ ಇಸ್ಕೊಂಡು ಇವತ್ತು ನಾನು 50 ಲಕ್ಷ ತರ್ಬೋದು ಸರ್. ಅವತ್ತು 5,000 ಕೊಡೋರಿಲ್ಲ ಸರ್, 50,000 ತಂದು ಪಾಪ ಕೊಟ್ಟು ಅಂಗಡಿ ಕೀಸ್ ಕೊಟ್ಟು ಮಾರನೇ ದಿನ ಪೂಜೆ ಮಾಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ಒಂದು ಅರ್ಧ kg ಸ್ವೀಟ್ ತಂದ್ಬಿಟ್ಟು 4 ಜನಕ್ಕೆ ಕೊಡೋಕ್ಕೂ ನಮ್ಮ ಹತ್ರ ಹಣಕಾಸು ವ್ಯವಸ್ಥೆ ಇಲ್ಲ ಸರ್, ಏನೂ ಇರಲಿಲ್ಲ. ಅವರು ಸರಿ ಹಂಗೆ ಇದು ಮಾಡೋ, ಏನೋ ಪರವಾಗಿಲ್ಲ, ಹೆಂಗೆ ಊದುಗಡ್ಡೆ ಹಚ್ಚಿ ಶಿವಂತ ಓಪನ್ ಮಾಡೋ ಅಂತ ಆವಾಗ ಓಪನ್ ಮಾಡಿದ್ರು ಸರ್. ಆವಾಗ ನಮ್ಮ ಪರಿಚಯ ಇರೋರೆಲ್ಲ ಹಾಲು ಗಿಲ್ಬೇಕಾದ್ರೆ ನಮ್ಮ ಹುಡುಗನ ಅಂಗಡಿ, ನಮ್ಮ ಮಹೇಶ ಅವಾಗ ನೋಡಿದ್ದೀನಿ ಅನ್ನೋ ಥರ ಎಲ್ಲ ಬಂದು ಸ್ವಲ್ಪ STD ಬೂತಿತ್ತು ಸರ್. ಅವಾಗ ಕಾಯಿನ್ ಬೂತು, ಹಾಲು ಮೊಸರು, ಅಮೂಲ್ ಐಸ್ ಕ್ರೀಮು, ಈ ಥರ ಸಣ್ಣದು ಸರ್ ಸ್ಟೇಷನರಿ ಎಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಮಾಡಿದಾಗ ಅಷ್ಟೇ. ಅವಾಗೇನೋ ಒಂದು 800 ರೂಪಾಯಿ ನಂಗೆ ಇನ್ನೂ ನೆನಪು, 800 ರೂಪಾಯಿ 600 ರೂಪಾಯಿ ಫಸ್ಟು ವ್ಯಾಪಾರ ಮಾಡಿದಾಗ. ಅವಾಗ ಬೇರೆ ಭಯ ನಮಗೆ, ಯಾಕಂದ್ರೆ ಅಂಗಡಿ ಓನಾಗಿ ಮಾಡಿಬಿಟ್ಟಿದ್ದೀನಿ, ಹೆಂಗಪ್ಪ ಏನು ನಮ್ಗೆ ಅನ್ನೋದೊಂದು ಭಯ ಇತ್ತು ಸರ್. ಆ ಥರ ಶುರುವಾಯಿತು ಸರ್ ನಮ್ಮ ಟೋಟಲ್ ಬಂಡವಾಳ ನೀವು ಎಷ್ಟು ಹಾಕಿರ್ಬೋದಾಗಿರಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ? ಅವಾಗ ಸರ್ ಅದು ಹೇಳಿದ್ರೆ ಎಕ್ಸಾಕ್ಟ್ 80,000 ಸರ್. 80,000ದಲ್ಲೂ ನನ್ನ ದುಡ್ಡಿಲ್ಲ ಸರ್, ಅದು ಎಲ್ಲನೂ ಬರೀ ಸಾಲನೇ ಸರ್. 80,000 ಸಾಲನೇ ಸರ್. ನೀವು ಹೇಳ್ತಾ ಇರುವಾಗ ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ, ನಾನು ಆಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದೆ ಏನಂದರೆ, ನೀವು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಎಜುಕೇಷನ್ ಬೇಕೇ ಬೇಕು ಅಂತೇನಿಲ್ಲ ಅಂತ. ಅದಕ್ಕೆ ನೀವೇ ಉದಾಹರಣೆ. ನೀವು ಓದಿಲ್ಲ ಅಂತ ಹೇಳಿ ನಿಮ್ಮನ್ನು ಇದು ಮಾಡೋದಲ್ವಾ? ಯಾಕೆಂತ ಹೇಳಿದ್ರೆ ಇವತ್ತು ನೀವು ಬಿಸ್ನೆಸ್ಸಲ್ಲಿ ಮಾಸ್ಟರ್ ಆಗಿದ್ದೀರ. MBA ಮಾಡಿದವ್ರಿಗಿಂತ ಜಾಸ್ತಿ ನಿಮಗೆ ಗೊತ್ತು ಬಿಸ್ನೆಸ್ ಬಗ್ಗೆ. ಸೊ ಅದು ನೀವು ತಿಳ್ಕೊಂಡಿದ್ದೀರಾ. ಎರಡನೇದು ದುಡ್ಡು ಬೇಕು ಅಂತ ಹೇಳ್ತಾರೆ ಬಿಸ್ನೆಸ್ ಮಾಡೋದಕ್ಕೆ. ದೊಡ್ಡ ಬಿಸ್ನೆಸ್ ಮಾಡಲಿಕ್ಕೆ ಬೇಕು, ಬಟ್ ಬಿಸ್ನೆಸ್ ಮಾಡಬೇಕು, ಯಾವುದೇ ಬಿಸ್ನೆಸ್ ಓಕೆ ಅಂತ ಹೇಳಿದ್ರೆ ಬಂಡವಾಳ ಕೂಡ ದೊಡ್ಡ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ನೀವೇ ಅದಕ್ಕೆ ಉದಾಹರಣೆ. ನಿಮ್ಮ ಹತ್ರ ₹1 ಇಲ್ಲದೆ ಇದ್ರು ಕೂಡ 80,000 ಹೊಂದಿಸಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದು. ಗ್ರೇಟ್ ಸರ್. ಇಲ್ಲಿ ಇನ್ನೊಂದು ವಿಷಯ ಕೇಳೋದು, ನೀವು ಈಗ ಅಲ್ಲಿ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಈಗ ಓಕೆ ನೀವು ಅಂಗಡಿ ತಗೊಂಡ್ರಿ, 80,000 ಕೊಟ್ಟಾಯ್ತು, ನಿಮ್ಮ ಹತ್ರ ಕೈಯಲ್ಲಿ ₹1 ಇಲ್ಲ ಸರ್. ಬಟ್ ಅಲ್ಲಿ ಈಗ STD ಬೂತ್ ಇರ್ಬೋದು, ಐಸ್ ಕ್ರೀಮ್ ಅಂತ ಹೇಳಿದ್ರೆ, ಅಥವಾ ಬೇರೆ ಐಟಮ್ಸ್, ಅದಕ್ಕೆ ದುಡ್ಡಿಗೆ ಏನು ಮಾಡಿ ಸರ್? ಹೇಗೆ ಅಂದರೆ ನಿಮಗೆ ಅಲ್ಲಿ ಏನು ವ್ಯಾಪಾರ ಆಗ್ತಿತ್ತು ಸರ್, ಎಕ್ಸ್ಟ್ರಾ ಏನಿಲ್ಲ. ಅಂದರೆ ಈಗ ನಿಮ್ಗೆ ಇನ್ನೂ 5 ಲಕ್ಷ ಬೇಕು, ಇನ್ನೂ 1 ಲಕ್ಷ ಎಕ್ಸ್ಟ್ರಾ ಬಂಡವಾಳ ಬೇಕು ಅಂದರೂ ನಮ್ಗೆ ಹಾಕೋ ಕೆಪಾಸಿಟಿ ಇಲ್ಲ ಅಲ್ಲಿ. ಸೊ ಅದಕ್ಕೆ ಏನು ಮಾಡಬೇಕು, ಅಲ್ಲಿ ಏನು ವ್ಯಾಪಾರ ಆಗುತ್ತೆ ಅದರಲ್ಲೇ ಟರ್ನ್. ಈಗ ಬಿಲ್ಲೆಲ್ಲ STD ಬೂತ್ ಅವಾಗೆಲ್ಲ ಒಂದು ತಿಂಗಳಿಗೆ ಬರೋದಲ್ಲ ಸರ್ ಬಿಲ್ಲು, ಒಂದು ತಿಂಗಳ ಗಂಟ ಅಮೌಂಟ್ ನಮ್ಮ ಹತ್ರನೇ ಇರೋದು. ನಿಮ್ಗೆ ಅವಾಗೆಲ್ಲ BSNLದು ಒಂದು ತಿಂಗಳಿಗೊಂದು ಸರಿ ಕಟ್ಟಬೇಕಾಗ್ತಿತ್ತು.
ಕಾಯಿನ್ ಬೂತು ಅಥವಾ ಅದರಲ್ಲಿ ಚೆನ್ನಾಗಿತ್ತು ಇನ್ಕಮ್. ಅವಾಗೆಲ್ಲ ಕಾಯಿನ್ ಬೂತ್ ₹1 ಕಾಯಿನ್ ಬಂತಲ್ಲ ಸರ್, ತುಂಬ ಚೆನ್ನಾಗಿತ್ತು ಅವಾಗ ಬಿಸ್ನೆಸ್ಸು. ಮತ್ತು STD ಬೂತ್ ಎಲ್ಲ ಚೆನ್ನಾಗಿ ನಡೀತಿತ್ತು ಅವಾಗ. ಈ ಮೊಬೈಲ್ಸು ಇವೆಲ್ಲ ಇರಲ್ವ ಸರ್, ಆ ದುಡ್ಡೇನಾದ್ರು ಉಪಯೋಗಿಸಿ ಸಣ್ಣ ಪುಟ್ಟದು, ಈಗ ಕೂಲ್ ಡ್ರಿಂಕ್ಸ್ ಬರೋದು ಒಂದು ₹200-300 ತಗೊಳ್ಳೋದು, ಅವತ್ತು ಅಷ್ಟೇ ಟರ್ನ್ ಓವರ್ ಸರ್. ಎಕ್ಸ್ಟ್ರಾ ನಾನು ಒಂದು ₹10,000 ಎಕ್ಸ್ಟ್ರಾ, ಯಾಕಂದರೆ ಅದೇ ಸಾಲ ಜಾಸ್ತಿ 80,000ನೇ, ಮತ್ತಿನ್ನು ಎಕ್ಸ್ಟ್ರಾ ಸಾಲ ಮಾಡಿ ಧೈರ್ಯನೂ ಇರಲ್ವಲ್ಲ ಈ ಬಿಸ್ನೆಸ್ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ನಮ್ಗೆ. ಯಾಕೆ 80,000 ಅಂದ್ರೆ ಆವಾಗಿನ ಕಾಲಕ್ಕೆ ನಮ್ಗೆ ಅದೇ ದೊಡ್ಡದಲ್ವ ಸರ್. ಸೊ ಅದರಲ್ಲೇ ಬರ್ತಾರಲ್ಲೇ ಟರ್ನ್ ಮಾಡ್ಕೊಂಡು ಸ್ವಲ್ಪ ಆಮೇಲೆ ಒಬ್ಬನೇ ಏನು ಮನೆ ಮಾಡಿಲ್ಲ, ಎಲ್ಲೂ ಇಲ್ಲ, ಅಲ್ಲೇ ಮಲ್ಕೋದು. ನಾನು ಕೆಲಸ ಮಾಡ್ತಿದ್ನಲ್ಲ ಅಲ್ಲೇ ರೂಮ್ ಕೊಟ್ಟಿದ್ರು ಅವಾಗ, ಅಲ್ಲಿ ಬಾಡಿಗೆ ಗಿಡಿಗೆ ಇರಲಿಲ್ಲ, ಹುಡುಗರಿಗೆಲ್ಲ ಕೆಲಸ ಮಾಡೋ ಹುಡುಗರು ಮಲ್ಕೋತಿದ್ರು. ಸೊ ಅಲ್ಲೇ ನಾನು ಸಂಜೆ ಆಯಿತು ಅಂದರೆ ರಾತ್ರಿ 11 ಗಂಟೆ, ಬೆಳಿಗ್ಗೆ 6 ಗಂಟೆ 5:30 ಬಾಗಿಲು ತೆಗಿತಿದ್ವಿ ಸರ್. ಹಾಲು ಎಲ್ಲ 5:30 ಸರ್ ಹಾಲು. ಅವಾಗ 5:30 ಬಾಗಿಲು ತೆಗೆದ್ರೆ ರಾತ್ರಿ 11:30 12 ಗಂಟೆಗೆ STD ಬೂತ್ ಔಟ್, ಈ ಬೇರೆ ಕಂಟ್ರಿಗೆಲ್ಲ ಮಾಡೋರು, ISTD ಮಾಡೋರು ಎಲ್ಲ ಬರೋರು. ಸೊ 11:30 ಗಂಟೆ ಒಬ್ಬನೇ, ಬೆಳಿಗ್ಗೆ 5:30 ರಾತ್ರಿ 11:30 ಆಗ್ತಿತ್ತು ಬಾಗ್ಲಾಕೋದು ಅವಾಗ. ಅಷ್ಟೋ ತನಕ ಒಬ್ಬನೇ ಮಾಡ್ಕೊಂಡು ಹೋಗ್ತಾಯಿದ್ದೆ ಸರ್ ಅವಾಗ. ಸೊ ದಿನದಿಂದ ದಿನಕ್ಕೆ ಹೆಂಗೆ ಬಿಸ್ನೆಸ್ ಬೆಳೀತಾ ಇತ್ತಾ? ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋ ಕಾರಣಕ್ಕೆ ನೀವು ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಸಕ್ಸಸ್ ಆಗ್ತೀನಿ, ಇದರಲ್ಲಿ ಡೆಫಿನೆಟ್ಲಿ ನಾನು ಮಾಡಿದ ಸಾಲ ತೀರಿಸ್ತೀನಿ ಅಂತೆಲ್ಲ ನಿಮಗೆ ಸರ್ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು ಸರ್. ಯಾಕೆಂದರೆ ನನಗೆ ಕೆಲಸದ ಮೇಲೆ ತುಂಬ ನನ್ನ ವ್ಯಾಪಾರ, ಆಮೇಲೆ ನಾನು ಜನಗಳ ಹತ್ರ ಸ್ವಲ್ಪ ಬೇಗ ಮಿಂಗಲ್ ಆಗಿಬಿಡ್ತೀನಿ ಸರ್. ಯಾರು ಎಲ್ಲೇ ಹೋದ್ರು ಅವರು ನಮ್ಮನ್ನ ಪ್ರೀತಿಯಾಗಿ ಮಾತಾಡ್ಸೋ ಥರ. ಈಗ ನನಗೆ ಏನು ಹೆಲ್ಪ್ ಆಯಿತು ಸರ್ ಅಲ್ಲೇ ಅಂಗಡಿ ಮಾಡೋದ್ರಿಂದ, ಸೀಕ್ರೆಟ್ಸ್. ಹೌದು ಸರ್, ನನಗೇನು ಹೆಲ್ಪ್ ಆಯಿತು ಅಂದರೆ ಸರ್, ಅಲ್ಲಿ ಕೆಲಸ ಮಾಡ್ತಿದ್ದೆ 7-8 ವರ್ಷ ಮಾಡ್ತಿದ್ದಲ್ಲ ಸರ್. ಅಲ್ಲೆಲ್ಲ ಎಲ್ಲ ಮನೆಗಳಿಗೂ ಸಾಮಾನು, ಅದೇ ಒಂದು ಸೈಕಲ್ ಇತ್ತು ಎಲ್ಲ ಮನೆ. ಅವಾಗೆಲ್ಲ 50 kg ಅಕ್ಕಿ ಬರೋದು, ದೊಡ್ಡ ಮೂಟೆ ಇವೆಲ್ಲ. ಅವಾಗೆಲ್ಲ 3 ಫ್ಲೋರ್ 4 ಪಾಪ ಎಲ್ಲರೂ ಒಳ್ಳೆ ಹುಡುಗ ಒಂದು ₹10 ಕೊಡೋದು, ₹5 ಎಲ್ಲ ಪರಿಚಯ ಇರೋದ್ರಿಂದ ಏನು ಹೆಲ್ಪ್ ಆಯಿತು ಸರ್. ಅಲ್ಲೇ ಅಂಗಡಿ ಮಾಡೋದ್ರಿಂದ ಒಂದು ಹಾಲು ಬೇಕಾ, ನಮ್ಮ ಹುಡುಗನ ಅಂಗಡಿ ಬಾ, ಮಹೇಶಾಗಿ ಗೊತ್ತಿರೋನು, ಇನ್ನೊಂದು ಏನಾದ್ರು ಬೇಕಾ, ಒಂದು STD ಇಲ್ಲೇ ಫೋನ್ ಮಾಡೋಣ ಬಾ, ಅಥವಾ ಈ ಥರ ಇದೊಂದು ಹೆಲ್ಪ್ ಆಯ್ತು ಸರ್ ನಮ್ಗೆ. ಅಲ್ಲಿ ಕೆಂಗೇರಿ ಉಪನಗರದ ಜನಗಳು ನಮಗೆ ತುಂಬ ನಮ್ಮ ಹುಡುಗ ಅನ್ನೋ ಒಂದು ಭಾವನೆ ಬೆಳೆಸ್ಕೊಂಡು ಅದೊಂದು ನನಗೆ ತುಂಬ ಹೆಲ್ಪ್ ಆಯ್ತು ಸರ್. ನಾನು ಬೇರೆ ಕಡೆ ಮಾಡಿದರೆ ನನಗೆ ನನ್ನ ಪ್ರಕಾರ ಸಕ್ಸಸ್ಸು ಅಷ್ಟು ಬೇಗ ಸಿಕ್ತಿತ್ತ ಇಲ್ವೋ ಗೊತ್ತಿಲ್ಲ. ಬಟ್ ಅದೇ ಏರಿಯಾದಲ್ಲಿ ಇದ್ರಿಂದ, ಜನಗಳು ಪರಿಚಿತ ಇರೋದ್ರಿಂದ ಮತ್ತು ಎಲ್ಲರೂ ಗೊತ್ತಿರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಹೆಲ್ಪ್ ಆಯ್ತು ಸರ್ ನನಗೆ. ನೀವು ಸ್ಟಾರ್ಟ್ ಮಾಡಿದಾಗ ನೀವು ಹೇಳ್ದಂಗೆ STD ಬೂತು, ಐಸ್ ಕ್ರೀಮು, ಜ್ಯೂಸ್ ಅಥವಾ ಈ ಥರ ಮಾಡಿದ್ರಿ. ಹೌದು ಸರ್. ಅದರ ನೆಕ್ಸ್ಟ್ ವರ್ಷನ್ ಅಂದರೆ ನೆಕ್ಸ್ಟ್ ಯಾವುದಕ್ಕೆ ನೀವು ಅದನ್ನು ಅಪ್ಗ್ರೇಡ್ ಮಾಡ್ಕೊಂಡು ಸರ್ ಸ್ಟೇಷನರಿ ಅಂತ ಹೇಳಿ ಯಾವಾಗಿಂದ? ಹೌದು ಸರ್, ಅವಾಗ ಏನಾದರೂ ಇದೇನಿತ್ತು ಇಷ್ಟೇ ಇದ್ದದ್ದು ಸರ್. ಅಂದರೆ ಐಸ್ ಕ್ರೀಮು, ಹಾಲು, ಈ ಥರ ಏನಿದು STD ಬೂತ್ ಇದೇ ಇತ್ತು ಸರ್. ಆವಾಗ ತಾನೇ ಸರ್ ಅಲ್ಲಿ ಕಾಲೇಜ್ಗಳು ಶುರು ಆಯಿತು ಸರ್. ಶೇಷಾದ್ರಿ ಕಾಲೇಜು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು, SGR, ಈ ಥರ ಸುರಾಣ, ಇವೆಲ್ಲ ಆವಾಗ ತಾನೇ ನಮ್ಮ ದೃಷ್ಟಿಗೆ ನಮ್ಮ ಅಂಗಡಿ ಪಕ್ಕದಲ್ಲೇ ಸ್ಕೂಲು ಕಾಲೇಜ್ಗಳು ಸ್ವಲ್ಪ ಜಾಸ್ತಿ ಅವಾಗ ತಾನೇ ಎಲ್ಲ ಹೊಸದಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಒಂದು ಪೆನ್ ಕೇಳ್ತಾರೆ, ಪೆನ್ ಇಡಬೇಕು, ಇನ್ನೊಂದು ಬುಕ್ ಕೇಳ್ತಾರೆ, ಬುಕ್ ಇಡಬೇಕು. ಅದನ್ನು ಸ್ವಲ್ಪ ಸ್ಟೇಷನರಿ ಥರ ಕನ್ವರ್ಟ್, ಯಾಕಂದ್ರೆ ಯಾವಾಗ ಅಷ್ಟೊಂದು ಇರಲಿ ಕನ್ವರ್ಟ್ ಮಾಡ್ಕೊಳ್ತಾ ಬಂದೆ. ಆದಮೇಲೆ ಈಗ ಗೊತ್ತಲ್ಲ STD ಬೂತ್ ಇವೆಲ್ಲ ಬರ್ತಾ ಎಲ್ಲವೇ ಅವೆಲ್ಲ ಕಡಿಮೆ ಆಗ್ತು. ನಮ್ಗೆ ಈ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಆಯಿತು, ಸ್ಟೇಷನರಿ. ಹೌದು ಆದ್ದರಿಂದ ಬರ್ತಾ ಸ್ಟೇಷನರಿಯಾಗಿ ಕನ್ವರ್ಟ್ ಆಗೋಯ್ತು ಸರ್. ನೀವು ಸ್ಟೇಷನರಿ ಬಿಸ್ನೆಸ್ ಮಾಡಬೇಕು ಅಂತ ಇಲ್ಲ ಸರ್, ಅದು ಬಂದದ್ದೇ ಬೇರೆ. ಆಮೇಲೆ ನಾನು ಇನ್ನೂ ಒಂದು ಏನೋ ಗೊತ್ತಾ ಸರ್, ಅದು ನಡೀಲಿಲ್ಲ ಅಂದ್ರೆ ಬರೀ ತೆಂಗಿನಕಾಯಿ ಬಾಳೆಹಣ್ಣು ಮಾರ್ಬಿಟ್ಟಾರು ನಾನು ಜೀವನ ಮಾಡಬೇಕು ಅನ್ನೋದು ಒಂದು ಇತ್ತು ಸರ್. ಕಮ್ಮಿ ಬಂಡವಾಳ ಇರಬೇಕು, ನಮಗೆ ಜಾಸ್ತಿ ಬಂಡವಾಳ ಹಾಕೋ ಅಂತ ಕೇಪಬಿಲಿಟಿ ಇರಲಿಲ್ಲ ನಮ್ಗೆ. ಸ್ಟಾರ್ಟ್ ಮಾಡಿದ ಎಷ್ಟು ವರ್ಷಕ್ಕೆ ನೀವು ಸ್ಟೇಷನರಿ ಬಿಸ್ನೆಸ್ ಇದೆ ಸರ್? ನಾನು ಸ್ಟೇಷನರಿ ಒಂದು 2004 ಎಂಡಲ್ಲಿ ಏನೋ ನಾನು ಅಂಗಡಿ ಸ್ಟೋರ್ ಮಾಡಿದೆ ಸರ್. 2006 ನಾನು ಸ್ವಲ್ಪ ಕನ್ವರ್ಟ್ ಆಗ್ತಾ ಬಂದು ಸರ್. ಹೌದು ಸರ್. 2005 ನಾನು ಮದುವೆ ಇದಾಯಿತು, ನಿಶ್ಚಯ ಆಯಿತು ಸರ್ ನಂದು. ಆವಾಗ 2005 ಬೆಂಗಳೂರಲ್ಲಿ ಇದ್ದಾರೆ ಅಂದ್ಬಿಟ್ಟು ನಾನು ಅಲ್ಲಿ ನಮ್ಮೂರ ಪಕ್ಕನೇ ಒಂದು ಕಿಲೋಮೀಟ್ರು ನಾನು ಮದುವೆ ಆಗಿರೋದು ನಮ್ಮ ವೈಫು. ಸೊ ಅಲ್ಲಿ ಆವಾಗ ಬೆಂಗಳೂರಲ್ಲಿ ಈ ಥರ ಅಲ್ಲೂ ಎಲ್ಲ ಹೇಳಿದ್ರು ನಮ್ಮ ಅಕ್ಕಪಕ್ಕ ಅವರೆಲ್ಲ, ಹುಡುಗ ಒಳ್ಳೆಯವನು, ಮನೆ ಕಡೆ ಏನೂ ಇಲ್ಲ, ಹುಡುಗನ ನೋಡಿ ಕೊಡ್ಬೋದು, ಬೆಂಗಳೂರಿದ್ದಾನೆ ಅಂದಾಗ ನಮ್ಮ ಮಾವ ಎಲ್ಲ ಬಂದು ನೋಡಿ ಅಂಗಡಿ ಇದೆ ಅಂದ್ಬಿಟ್ಟು ನಾನು ಮದುವೆ 2005 ಅವಾಗ ಅದುವರೆಗೆ ಅಲ್ಲೇ ಕಾಲ ಕಳೀತಿದ್ದೆ. 2005 ಜೂನಲ್ಲಿ ನಾನು ಮದುವೆ ಆಯಿತು ಸರ್. ನಮ್ಮ ಲೋಕಮಣಿ ಅಂತ ನಮ್ಮ ವೈಫು. ನಾನು ಸರ್ ಈ ಕನಸನ್ನು ಬೆನ್ನತ್ತಿ ಹೋಗೋದು ಅಂತ ಹೇಳ್ತೀನಿ, ಅದು ಎಲ್ಲರಿಗೂ ಸಾಧ್ಯ ಆಗಲ್ಲ. ಅದು ಸಾಧ್ಯ ಆದವರು ಯಾವುದೇ ಕ್ಷೇತ್ರದಲ್ಲಿದ್ದರೂ ಗೆಲ್ತಾರೆ. ಅದಕ್ಕೆ ಎಕ್ಸಾಂಪಲ್ ನೀವೇ. ಯಾಕಂದರೆ ನೀವು ಫಸ್ಟ್ಗೆ ನಾನು
ಇಲ್ಲಿ ಕೂಲಿ ಮಾಡಿದ್ರೆ ಆಗಲ್ಲ, ಬೇರೆ ಅಂಗಡಿ ಹೋಗಿ ಕೆಲಸ ಮಾಡಬೇಕು ಅಂತ ಅವ್ರು ಯಾರೋ ನಿಮ್ಮನ್ನ ಕರ್ಕೊಂಡು ಹೋದ್ರು, ದಾರಿ ತೋರಿದ್ರು, ನೀವು ಹೋದ್ರಿ. ಅಲ್ಲಿಂದ ಇಲ್ಲ ಬೆಂಗಳೂರಿಗೆ ಹೋದ್ರೇನೆ ನಾನು ಸಕ್ಸಸ್ ಆಗೋದು, ಬೆಂಗಳೂರಿಗೆ ಹೋಗ್ಬೇಕು, ಒಂದ್ಸಲ ಆದ್ರೆ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರಿ. ಆ ಕನಸು ಅದು ನನಸಾಯ್ತು. ಅಂದ್ರೆ ನಿಮ್ಮ ಎಫರ್ಟ್ ಇಲ್ಲಿ ಬಂದಾದಾಗ ನಿಮಗೆ ಅನಿಸ್ತು ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಇರ್ಲೇಬೇಕು ನಮಗೆ ಅಂತ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಆ ಬಿಸ್ನೆಸ್ ಅನ್ನ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರಿ. ಸೊ ಈ ತರ ಸ್ಟಾರ್ಟ್ ಆಗ್ತದೆ. ಒಂದು ಪಾಯಿಂಟ್ ನಾನು ಕೇಳ್ಬೇಕು ಸರ್, ಹೇಳಿ ಸರ್. 80,000 ಸಾಲ ಮಾಡಿದ್ರಲ್ಲ, ಹೌದು ಸರ್. ಅದು ಯಾವಾಗ ತೀರಿಸಿದ್ರಿ ಸರ್? 80,000 ಸಾಲನ ಒಂದು 2 ವರ್ಷ ತೊಗೊಳ್ತು ಸರ್ ಹತ್ತತ್ರ. ಯಾಕೆಂದರೆ ಇದು 50,000 ಸಾಲ ಮಾಡಿದ್ದು ಇನ್ನೂ ಲಾಂಗೆ ತಗೋತು ಅವ್ರ ಓನರ್ಗೆ. ಅವರು ಸ್ವಲ್ಪ ಲೇಟಾಗಿ ಇದು ಮಾಡಿದ್ರು. ಇನ್ನು ಬೇರೆ ಏನು 5,000 ಯಾರ ಹತ್ರ 10,000 ಒಟ್ಟಿಗಿಲ್ಲ, ಇವ್ರು ಒಬ್ಬರದ್ದು ಬಿಟ್ಟು 5,000 6 ಜನ, ಅವರೆಲ್ಲ ನಮ್ಮ ಕಝಿನೇ, ಒಂದಿಬ್ಬರು ಕಝಿನು, ಇನ್ನು ನಮ್ಮ ಮನೆ ಎದುರುಗಡೆಯವರು. ಅವರು 5,000 ಅವಾಗ ಸ್ವಲ್ಪ ಕೊಟ್ಟು ಆವಾಗ ಸ್ವಲ್ಪ ಬಿಸ್ನೆಸ್ಸು ಇಂಪ್ರೂವ್ ಆಗ್ತಿತ್ತು ಸರ್. ಅವಾಗೆಲ್ಲ ಚೆನ್ನಾಗಿ ಇಂಪ್ರೂವ್ ಆಯಿತು. ಅವಾಗ ತೀರ್ಸ್ಕೊಂಬಂದು ಇದನ್ನು ಮಾತ್ರ 50,000 ಸ್ವಲ್ಪ ಟೈಮ್ ಹಿಡಿತು ತೀರ್ಸೋದಕ್ಕೆ. 50,000 ಅಂದರೆ ಏನು ತುಂಬ ಇದಲ್ಲ. ಅವಾಗ ಮದುವೆ ಬೇರೆ 6 ತಿಂಗಳಿಗೆ ಫಿಕ್ಸ್ ಆಯಿತು ಮದುವೆ ನಂದು. ನಾನು ಅಂಗಡಿ ಹಾಕಿದೆ 6 ತಿಂಗಳಿಗೆ. ಅವಾಗ ಮದುವೆ ಎಲ್ಲ ಊರಲ್ಲೇ ಮಾಡ್ಕೊತಿದ್ದೆವು ಸರ್. ಮದುವೆನೂ ಅಂತ ಗ್ರ್ಯಾಂಡೇನು ಅವಾಗ ಏನೂ ಇಲ್ಲ, ಸಿಂಪಲ್ಲಾಗೆ ಮದುವೆ ಮಾಡ್ಕೊಂಡು. ಸೊ ನಮ್ಮ ಮಿಸ್ಸಸ್ ಕಾಲ ಹಾಕೋದ್ಗಳಿಗೇನೂ ತುಂಬ ಚೆನ್ನಾಗಿದೆ. ಇನ್ನೂ ಇಂಪ್ರೂವ್ಮೆಂಟ್ ಚೆನ್ನಾಗಿ ಬಂತು. ನನ್ನ ಮದುವೆ ಆದಗಳಿಗೆ ಇನ್ನೂ ನನಗೆ ತುಂಬ ಚೆನ್ನಾಗಾಯಿತು. ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ನಿಮ್ಮ ಸ್ಟೇಷನರಿ ಸರ್? ಇವತ್ತು 4 ಶಾಪ್ ಇದೆ ಸರ್. ಒಂದು 10 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. 10 ಕುಟುಂಬವನ್ನು ಸಾಕ್ತಾ ಇದ್ದೀರಿ ನೀವು? ಹೌದು ಸರ್. ಅಲ್ಲಿ ಬಂದಿರೋ ಹುಡುಗರೆಲ್ಲ ತುಂಬ ಒಳ್ಳೆಯ ಹುಡುಗರು ಸರ್. ಎಲ್ಲರೂ ನಮ್ದೇನು ಕಾನ್ಸೆಪ್ಟ್ ಅಂದ್ರೆ ನಾವು ಬದುಕಬೇಕು, ಅವರು ಬದುಕಬೇಕು ಸರ್. ಬಿಸ್ನೆಸ್ಸಲ್ಲಿ ಈ ಥರದವರು ಸಿಗೋದು ತುಂಬ ಕಡಿಮೆ. ನಾವು ಬದುಕಬೇಕು ಅಂತ ಹೇಳೋರೆ ಜಾಸ್ತಿ. ತುಂಬ ಜನ ಕಾರಣಗಳನ್ನು ಕೊಡ್ತಾರೆ, ನೆಪಗಳು. ಹೌದು ಅಂತ ಹೇಳ್ತಾರೆ, ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಬಂದಾಗ ನಮ್ಮ ಹತ್ರ ಬಂಡವಾಳ ಇಲ್ಲ, ನಾವು ಜಾಸ್ತಿ ಓದಿಲ್ಲ, ಏನು ಬಿಸ್ನೆಸ್ ಮಾಡಬೇಕೋ ಗೊತ್ತಿಲ್ಲ ಅಂತ. ಬಟ್ ಅಂಥದ್ರಲ್ಲಿ ನೀವು ಹೋಗ್ತಾ ನಿಮ್ಮ ದಾರಿಯನ್ನು ಕಂಡುಕೊಂಡು ನೀವೇ ಅಲ್ವಾ ಮಾಡ್ಕೊಂಡು ಇವತ್ತು ಬಿಸ್ನೆಸ್ ಮಾಡಿದ್ದೀರಾ. ಹೌದು ಸರ್. ಅವತ್ತು ಬಡತನ ಇತ್ತು, ಕೈಯಲ್ಲಿ ದುಡ್ಡು ಇರಲಿಲ್ಲ, ಊಟಕ್ಕೂ ಕಷ್ಟ ಇತ್ತು, ಝೀರೋ ಅಂತ ಹೇಳ್ಬೋದು. ಇವತ್ತು ಹೀರೋ ಆಗಿದ್ದೀರಾ. ಇವತ್ತು ಸಾಕು ಸರ್, ದೇವ್ರು ಚೆನ್ನಾಗಿಟ್ಟಿದ್ದಾನೆ ಸರ್. ಇವತ್ತು ನಿಮ್ಮ ಹತ್ರ ಏನೇನಿದೆ ಸರ್? ನಮ್ಮ ಹತ್ರ ಈಗ 4 ಅಂಗಡಿ ಇದೆ ಸರ್. ಎಲ್ಲ ಒಳ್ಳೊಳ್ಳೆ ಅಂಗಡಿಗಳು. ಒಂದು 4 ಕಿಲೋಮೀಟ್ರ್ ಒಂದೇ ರೋಡಲ್ಲಿ 2 ಅಂಗಡಿ, ಇನ್ನೊಂದು 4 ಕಿಲೋಮೀಟ್ರು ಈ ಥರ ಅಂಗಡಿ ಇದೆ ಸರ್. 4 ಒಳ್ಳೆ ಮನೆ ಕಟ್ಕೊಂಡಿದ್ದೆ ಸರ್ ವಾಸ ಇರೋದಕ್ಕೆ. ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ತಾ ಇದ್ದೀನಿ ಸರ್. 2 ಮಕ್ಕಳು, ಹೆಣ್ಮಕ್ಳು ಇಬ್ಬರಿಗೂ ಒಳ್ಳೆ ಎಜುಕೇಷನ್ ಕೊಡಿಸ್ತಾ ಇದ್ದೀನಿ ಸರ್. ನನ್ನ ದೊಡ್ಡ ಮಗಳು ಇಂಜಿನಿಯರಿಂಗ್ ಮಾಡ್ತಾಳೆ ಖುಷಿ ಅಂತ. ಚಿಕ್ಕ ಮಗಳು ಸೃಷ್ಟಿ ಅಂತ ಇವಾಗ ಅವಳು 96% ಪಾಸ್ ಆಗಿದ್ದಾಳೆ ICSE. ಈಗ ಅವಳು ಮೆಡಿಕಲ್ಗೆ ಹೋಗ್ಬೇಕು ಅನ್ನೋದೊಂದು ಅವಳು ಕನಸಿದೆ. ನೋಡೋಣ, ದೇವ್ರ ದಯೆ ಇದ್ದರೆ ಆಗುತ್ತೆ. ಮತ್ತು ಒಂದು 10 ಜನ ಹುಡುಗರಿದ್ದಾರೆ ಸರ್. ಸೊ ಒಂದು ಅಂಗಡಿ ಆದಮೇಲೆ ಈಗ 2ನೇ ಅಂಗಡಿ, 3ನೇ ಅಂಗಡಿ, 4 ಅಂಗಡಿ. ಸೊ ಹುಡುಗರು ನಮ್ಗೆ ಯಾವ ಥರ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ಹಂಗೆ ಒಂದೇ ಸಣ್ಣ ಅಂಗಡಿನೂ ಒಬ್ಬ ಮೆಂಟರ್ ಮಾಡೋದು ಕಷ್ಟ ಇದೆ ಸರ್. ಇವಾಗ ನಂಬಿಕೆ ಇಲ್ಲ ಅಂದರೆ ನೀವು ಜೀವನನೇ ಮಾಡೋಕ್ಕೆ. ಎಲ್ಲರೂ ನಂದೊಂದು ಕ್ವಶನ್ ಕೇಳ್ತಾರೆ ಸರ್, ಹೆಂಗೆ ಬಿಟ್ಟಿರ್ತೀಯ ಹುಡುಗರನ್ನ, ನೀನು ಇನ್ವೆಸ್ಟ್ಮೆಂಟ್ ಹೆಂಗೆ ಬಿಟ್ಟಿರ್ತೀಯ? ಸೊ ಎಲ್ಲರೂ ಕೇಳೋ ಸಾಮಾನ್ಯವಾದ ಕ್ವಶನ್ ಸರ್. ನಂಬಿಕೆ ಇಲ್ಲ ಅಂದರೆ ನೀವೇನು ಮಾಡೋಕ್ಕೆ ಆಗಲ್ಲ ಸರ್. ಈಗ ನೀವು ಒಂದು ಸಣ್ಣ ಅಂಗಡಿ ಇದ್ರೂ ಒಂದು ಊಟ ಮಾಡೋಕ್ಕೂ ತೊಂದರೆ, ಒಂದು ಹೊರಗಡೆ ಹೋಗ್ಬೇಕು ಅಂದರೂ ಕಷ್ಟ, ಏನೇ ಮಾಡಬೇಕು ಅಂದರೂ ಸಾಧ್ಬೇಕು ಸರ್. ಎಲ್ಲರೂ ಈಗ ಅವರು ನಮ್ಮನ್ನು ನಂಬಬೇಕು, ನಾವು ಅವ್ರು ನಂಬಬೇಕು. ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ಈಗ ನನ್ನ ಅಂಗಡಿ ಎಲ್ಲರೂ ಹುಡುಗರೇ ನೋಡ್ಕೊಳ್ಳೋದು. ಎಲ್ಲರೂ ಅವರೇ, ನಾವು ಯಾರಿಗೂ ಕೆಲಸದವ್ರು ಅಂತ ಇದುವರೆಗೂ ಒಬ್ರಿಗೂ ಹೇಳಲ್ಲ ಸರ್. ಯಾರೇ ಬಂದರೂ ಅವರು ಓನರೇ. ಇಲ್ಲ ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ದೊಡ್ಡಪ್ಪನ ಮಗ. ಸೊ ಈ ಥರ ಹೇಳ್ತೀವಿ ಹೊರತು, ಯಾಕಂದ್ರೆ ನಮ್ಗೆ ಅವ್ರಿಗೂ ಆ ಭಾವನೆ ಬರಬಾರ್ದು, ನಮ್ಮದು ಅಂತ ಅವ್ರಿಗೂ ಫೀಲ್ ಆಗಬೇಕು. ಅಲ್ಲ, ಇದಕ್ಕೆ ಕಾರಣ ಏನು ಅಂತ ನಾನು ಹೇಳ್ತೀನಿ. ಇಷ್ಟೊತ್ತು ಜೊತೆಗೆ ಮಾತಾಡಿದ್ದೀನಿ. ಹೇಳಿ ಸರ್. ನೀವು ಹೋದ ಕಡೆಗಳಲ್ಲಿ ನಿಮ್ಮನ್ನ ಅವ್ರು ನೋಡ್ಕೊಂಡ ರೀತಿ ಹಾಗೆ ಇತ್ತು. ಹೌದು ಸರ್. ನೀವು ಅದನ್ನ ಕಂಟಿನ್ಯೂ ಮಾಡಿದ್ದೀರಾ. ಹೌದು ಸರ್. ಇವಾಗ ಏನು ಅನ್ಸುತ್ತೆ ಸರ್ ನಿಮಗೆ ಆವಾಗಿನ ಒಂದು ಲೈಫು, ಕಷ್ಟ, ಆ ನೋವು, ಆ ಸಂಕಟ? ಓಕೆ ಸರ್. ಅಪ್ಪ ಅಮ್ಮನಿಗೆ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಬೇಸರ, ಸಾಲ. ಹೌದು ಸರ್. ಇವತ್ತು ಅದೆಲ್ಲ ಮೆಟ್ಟಿ ನಿಂತು ಇವತ್ತು ಎಲ್ಲ ಮನಸ್ಸಿಗೆ ಬೇಕಾದ್ದು ನೀವೇನು ಮಾಡ್ಲಿಕ್ಕೆ ಆಗುತ್ತೆ. ಏನನ್ಸುತ್ತೆ ಸರ್ ಒಂದು ಬಿಸ್ನೆಸ್ಸಿಂದ ನಿಮಗೆ ಒಂದು ಬದುಕನ್ನು ಹೆಂಗೆ ಸರ್? ನಾನು ಏನು ಹೇಳೋದಂದರೆ, ನಾವೇನು ಕೆಲಸ ಮಾಡ್ತೀವಿ ಅದು ಎಲ್ಲರೂ ಹೇಳಿದ್ದಾರೆ ಕಾಮನ್. ಬಟ್ ಅದರಲ್ಲಿ 100% ಸಕ್ಸಸ್ ನೋಡ್ಬೋದು ನನ್ನ ಪರ್ಸ್ನಲ್ ಸರ್. ನಾವು ಕಷ್ಟಪಟ್ಟು ಸರ್, ಬೆಂಗಳೂರು ಹಾಳಾಗೋಕ್ಕೂ ಬೆಂಗಳೂರೇ, ಉದ್ಧಾರ ಆಗೋಕ್ಕೂ ಬೆಂಗಳೂರೇ ಸರ್. ಈಗ ನಮ್ಮನ್ನು ಯಾರು ಕೇಳೋರಿಲ್ಲ ಒಂದು ದಿನ. ಈಗ ನಮ್ಮ ಅಪ್ಪ ಅಮ್ಮ ಪಕ್ಕದಲ್ಲಿಲ್ಲ, ನಾನು ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಬಟ್ ನಾನು ಒಂದು ನಾನು ಕಷ್ಟಪಡಬೇಕು, ದುಡಿಬೇಕು. ನಾನು ಈ ಥರ ಎಲ್ಲೋದ್ರೂ ನಂಬಿಕೆನೂ ಉಳಿಸ್ಕೊಂಡಿದ್ದೆ ಸರ್ ಅಂಗಡೀಲಿ. ಸೊ ಇವತ್ತು ನಾನು ಹುಡುಗರ ಮೇಲೂ ನಾವು ಹಂಗೆ ನಂಬಿಕೆಗೆ, ಈಗ ಒಂದು ಅಂಗಡಿ ಮಾಡಿದ್ಮೇಲೆ ಇನ್ನೊಂದು ಅಂಗಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ನಾನು ಎಲ್ಲ ನಮ್ಮ ಹುಡುಗರು ನಂಬಿಕೆ ಸರ್. ಅವರು ನಮ್ಮ ಹುಡುಗರುಗಳು ಹಂಗೆ ಸಾಥ್ ಕೊಡ್ತಾರೆ, ನಾನು ಹಂಗೆ ಸಾಥ್. ಈಗ ಅವರು ಬೆಳಿಬೇಕು, ನಾನು ಬೆಳಿಬೇಕು. ನಮ್ಮ ಕಾನ್ಸೆಪ್ಟ್ ನಾನು ಒಬ್ಬನೇ ಬೆಳಿಬೇಕಲ್ಲ ಸರ್. ನಾನು ಒಬ್ಬನೇ ಬೆಳಿಬೇಕು ಅಂದರೆ ನಾನು ಇಷ್ಟೆಲ್ಲ ಮಾಡೋಕ್ಕೆ ಆಗ್ತಿಲ್ಲ. ನೀವು ಇನ್ನೊಂದು ಅಂಗಡಿ ನಂಬಿಕೆ ಇಟ್ಬಿಟ್ರೆ ತಾನೇ ನೀವು ಇನ್ನೊಬ್ಬರು ಇದು ಮಾಡೋಕ್ಕಾಗೋದು. ನಾನು ಅವ್ನು ನಂಬಲ್ಲ, ನಾನು ಇವ್ನು ನಂಬಲ್ಲ ಅಂದಮೇಲೆ
ಒಂದೇ ಅಂಗಡಿ ಹಾಕೊಂಡು ಕೂತ್ಕೋಬೇಕಾಗ್ತಿತ್ತು. ಸೊ ಆ ಥರ ಇದೆ ಸರ್. ಇವಾಗ 4 ಅಂಗಡಿನ 10 ಜನ ಹುಡುಗರು ಮೇಂಟೈನ್ ಮಾಡ್ತಾರೆ ಅಂದರೆ ಎಲ್ಲ ಓನರೇ ಸರ್, ಯಾರೂ ಕೆಲಸದವ್ರಿಲ್ಲ ಸರ್. ಸೊ ಆ ಥರ ಇದ್ದಾರೆ ಸರ್. ಹುಡುಗರಿಗೂ ತುಂಬ ಈ ಏನೋ ಹೇಳ್ತಾರೆ ಸರ್, ಟೀಮ್ ವರ್ಕ್ ಅಂತಲ್ಲ, ಹಂಗೆ ಸರ್ ಎಲ್ಲರೂ ಸೇರಿಸಿದಾಗ ಒಂದು ಬಿಸ್ನೆಸ್ಗೆ ಎಲ್ಲ ಥರ ಹೆಲ್ಪ್ ಆಗುತ್ತೆ ಸರ್. ಒಂಥರ ಲೀಡರೇ, ಲೀಡರ್ ಅಂತ ಹೇಳುವ ಬಿಸ್ನೆಸ್ ಬಗ್ಗೆ ನಾನು ಮಾತನಾಡೋದಿದೆ ನಿಮ್ಗೆ. ಹೇಳಿ ಸರ್. ಆ ಭಾವನೆ ಬಗ್ಗೆ ನಾನು ಕೇಳ್ತೀನಿ. ಹೇಳಿ ಸರ್. ಅವಾಗ ಆ ಕಷ್ಟ ನೋವು, ಹೌದು ಸರ್. ನೀವು ಎಷ್ಟೋ ದಿವಸ ನನ್ನ ಪ್ರಕಾರ ನೀವು ಕಣ್ಣೀರು ಹಾಕಿರ್ತೀರಾ, ತುಂಬಾನೇ ಮಲಗಿರ್ತೀರಾ. ಹೌದು ಸರ್. 100%. ಆ ಲೈಫಿಗೂ ಈ ಲೈಫಿಗೂ ಏನು ಹೇಳ್ತೀರಾ ಸರ್? ಅದೇ ನಾನು ಏನಂದರೆ, ಮನುಷ್ಯ ಯಾವುದು ಬೇಗ ಸಿಗಲ್ಲ ಸರ್. ಈಗ ನಾನು ಇಷ್ಟೆಲ್ಲ ಸಕ್ಸಸ್ ಸಿಗ್ಬೇಕಾದ್ರೆ ನನಗೆ ಚಿಕ್ಕ 20 ಇಯರ್ಸ್ ಆಗಿರ್ಬೇಕು ಸರ್. ಈಗ ನಾನು ಯಾರು ಈಗ ಇಮ್ಮಿಡಿಯೇಟು ನೀವು ಈಗ ಏನೋ ಮಾಡಿದ್ದು ಈಗಲೇ ನೀವು ಏನೋ ಒಂದು ಫಸಲು ಮಾಡಬೇಕು ಅಂದರೆ ಒಂದು 3 months 6 months ಕಾಯಬೇಕು ಏನಾದ್ರು. ಸೊ ನಾವು ಈಗ ಏನು ಮಾಡ್ತೀವಿ ಅದು ಇಮ್ಮಿಡಿಯೇಟ್ ನಮ್ಗೆ ಫಲ ಕೊಡಬೇಕು ಅನ್ನೋದು ನನ್ನ ಪರ್ಸ್ನಲ್ಲಿ ಇದೆ ಸರ್. ಸ್ವಲ್ಪ ವೆಯ್ಟ್ ಮಾಡಬೇಕು, ನೀವು ಕಾಯಬೇಕು. ಎಲ್ಲ ಸಕ್ಸಸ್ ಇಮ್ಮಿಡಿಯೇಟ್ ಒಂದೇ ವರ್ಷದಲ್ಲಿ ನಾನು ಶ್ರೀಮಂತ ಆಗ್ಬಿಡ್ಬೇಕು, ನಾನು ಮನೆ ಕಟ್ಟಬೇಕು, ನಾನು ಕಾರ್ ತಗೋಬೇಕು, ಎಲ್ಲ ಸಿಗ್ಬೋದೇನೋ, ಪರ್ಸೆಂಟೇಜ್ ಕಡಿಮೆ. ಬಟ್ ನಂದೇನಾದರೂ ಹಾರ್ಡ್ ವರ್ಕು, ವೆಯ್ಟ್ ಅಂದರೆ ನೀವು ವೆಯ್ಟ್ ಮಾಡಬೇಕು. ಸಕ್ಸಸ್ ಸಿಗುತ್ತೆ ಅನ್ನೋದು ನಮ್ಗೆ ಕಾನ್ಫಿಡೆಂಟ್ ಇರಬೇಕು, ತಾಳ್ಮೆ ಇರ್ಬೇಕು ಸರ್. ಯಾಕಂದರೆ ಈಗ 20 ವರ್ಷ ಆಯ್ತು ಸರ್ ನಾನು ಇಷ್ಟೆಲ್ಲ ಇದು ಮಾಡಬೇಕು ಅಂದರೆ. ಆಮೇಲೆ ಒಂದು ಸರಿ ಬಿಸ್ನೆಸ್ ಸಕ್ಸಸ್ ಸಿಕ್ಬಿಟ್ರೆ ಸರ್, ನಿಮ್ಗೆ ಆಮೇಲೆ ಏನು ದುಡ್ಡು ಮಾಡೋದು ಅಥವಾ ಇನ್ನೊಂದು ಏನೋ ಮಾಡೋದು. ಈಗ ನಾನು ಇನ್ನೂ 10 ಅಂಗಡಿ ಬೇಕಾದ್ರೆ ಹುಡುಗರು ಸಾಥ್ ಕೊಟ್ಟರೆ ಇನ್ನೇ ಬೇಕಾದ್ರೆ 10 ಸ್ಟೇಷನರಿ ಮಾಡೋ ಅಂಥದ್ದು ಕೇಪಬಿಲಿಟಿ ಇದೆ ಇವಾಗ ನನಗೆ. ಯಾಕಂದರೆ ಅಷ್ಟು ಸಾಥ್ ಕೊಟ್ಟರೆ ಮಾಡ್ತೀವಿ. ಸೊ ನಿಮ್ಗೆ ಒಂದು ಅಂಗಡಿ ಮಾಡಿ ಕಷ್ಟಪಟ್ಟ ಅಷ್ಟು ಇನ್ನು ಬಾಕಿದೆಲ್ಲ ಅಷ್ಟೊಂದು ನನ್ನ ಕಷ್ಟ ಅನಿಸಲ್ಲ ಸರ್. ಯಾಕೆ ಗೊತ್ತಾಗೋಗಿರುತ್ತೆ ಟೆಕ್ನಿಕ್. ಆಮೇಲೆ ನಂದೇನಂದರೆ ನಾವು ಏನು ಗೊತ್ತಿರುತ್ತೆ ಅದನ್ನು ಮಾಡಬೇಕು ಅಂತ ನನ್ನ ಇದು ಸರ್. ಯಾಕಂದ್ರೆ ನಾನು ಸ್ಟೇಷನಲ್ಲಿ ಮಾತ್ರ ಎಕ್ಸ್ಪೀರಿಯೆನ್ಸ್ ಇತ್ತು. ನಾನು ಎಲ್ಲ ಮಾಡೋದು ಇವಾಗ ಸಕ್ಸಸ್ ಸಿಕ್ಕರೆ ನಾನು ಅದೇ ಲೈನಲ್ಲಿ ಹೋಗಿದ್ದಕ್ಕೆ ಸಿಕ್ಕಿದೆ. ನನಗೆ ಇನ್ನೊಂದು ಏನೋ ಬೇರೆ ಏನೋ ಒಂದು ಅಥವಾ ಬಟ್ಟೆ ಅಂಗಡಿ ಮಾಡೋದ್ರೆ ಅದ್ರಲ್ಲಿ ನನಗೆ ಅನುಭವದ ಕೊರತೆ ಇರುತ್ತೆ. ಅದು ಸಕ್ಸಸ್ ಆಗ್ಬೇಕಾದ್ರೆ ಲೇಟ್ ಆಗುತ್ತೆ, ಆಗ್ಬೋದೇನೋ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಿಮ್ಗೆ ಏನು ಗೊತ್ತಿದೆಯೋ ಅದನ್ನೇ ಮಾಡ್ಯಾರ. ನಾನು ಇದುವರೆಗೆ ಅದೇನೇ ಮಾಡಿದ್ದೀನಿ ಸರ್. ಅದರಿಂದ ನಂದು ಎಲ್ಲ ಇದುವರೆಗೆ ಏನು 4 ಅಂಗಡಿನೂ ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮಗೆ ಸಕ್ಸಸ್ ಆಗಿದ್ದೀನಿ ಅಂತ ಅನ್ಸುತ್ತಾ? 100% ಸರ್. ತುಂಬ ನೆಮ್ಮದಿಯ ಜೀವನ ಇದೆ ಸರ್. ಸಾಕು ಸರ್. 1000 ಕೋಟಿ ಬಂದ್ರೆ ಮನಸ್ಸಿಗೆ ಬೇಕು. ಬಟ್ ನಾನು ಇರೋದು ಯಾಕಂದ್ರೆ ನಾವು ತೀರಾ ಕಡಿಮೆಯಿಂದ ಬಂದಿರೋದ್ರಿಂದ ನಮಗಿದೆ 100 ಕೋಟಿ 1000 ಕೋಟಿಗೆ ಸಮ ಸರ್. ನಾವು ಇವಾಗ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆ ಕುಟುಂಬ, ಒಳ್ಳೆ ಹುಡುಗರು, ಈಗ ಓಡಾಡೋಕ್ಕೆ ಕಾರು, ಲಕ್ಸುರಿ ಲೈಫು. ನಮ್ಗೇನು ಅವಾಗೆಲ್ಲ ಊಟಕ್ಕೂ ಇಲ್ಲದೆ ಇವತ್ತು ನಮ್ಗೆ ಏನು ಬೇಕೋ ತಂದು ನೀವು ತಿನ್ನೋ ಅಂಥದ್ದು ದೇವರು ಭಗವಂತ ಕೊಟ್ಟಿದ್ದಾನೆ. ನಮ್ಗೇನು ಕಷ್ಟಪಟ್ಟಿದ್ದೋ ಅದು ಪ್ರತಿಫಲ 100% ಸಿಕ್ಕಿದೆ ಸರ್. ಇವತ್ತು ನಾನೇನಾದ್ರು ಫುಲ್ ಹ್ಯಾಪಿ ಸರ್. ನಮಗೆ ಸಾಕು, ಇನ್ನೆಷ್ಟು ದುಡ್ಡಿಗಿಂತ ಹ್ಯಾಪಿ ಆಗಿದೆ ಸರ್. ಆಮೇಲೆ ಇನ್ನೂ ಬಿಸ್ನೆಸ್ ನಮ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗಲ್ಲ ಸರ್. ಇನ್ನೊಂದು 5 ಜನ ಹುಡುಗರು ಸಾಥ್ ಕೊಡ್ತೀನಿ ಅಂದರೆ ಇನ್ನೂ 5 ಅಂಗಡಿ ಹಾಕೋಂಥದ್ದು ನಮಗೆ ಇದಿದೆ ಸರ್. ವಂಡರ್ಫುಲ್ ಮಹೇಶ್ ಅವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ನಿಜಕ್ಕೂ ರೋಮಾಂಚನ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಸುಮ್ಮನೆ ಮಾತಾಡೋದಕ್ಕೂ ಅನುಭವಿಸಿ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಡೆಫಿನೆಟ್ಲಿ ಈ ವಿಡಿಯೋ ಬಹಳಷ್ಟು ಜನರ ಕಣ್ಣು ತೆರೆಸುತ್ತೆ, ಬಹಳಷ್ಟು ಜನಕ್ಕೆ ಇದು ಸ್ಫೂರ್ತಿ ಆಗುತ್ತೆ. ಬಹಳಷ್ಟು ಜನ ನಮ್ಮಿಂದ ಏನಾಗಲ್ಲ ಅಂತೇಳಿ ಕೂತ್ಕೊಳ್ಳುವಂಥವ್ರು ಈ ವಿಡಿಯೋ ನೋಡಿ ಡೆಫಿನೆಟ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ಅವರೇ. ನಿಮ್ಮ ಈ ಬಿಸ್ನೆಸ್ ಜರ್ನಿ ಬಗ್ಗೆ ನಾವು ತಿಳ್ಕೊಂಡ್ವಿ. ನೀವು ಮಾಡ್ತಾ ಇರೋದು ಸ್ಟೇಷನರಿ ಬಿಸ್ನೆಸ್. ಸೊ ಆ ಸ್ಟೇಷನರಿ ಬಿಸ್ನೆಸ್ ಯಾವ ಥರ ಆರಂಭಿಸ್ಬೋದು, ಯಾವ ಥರ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಹೇಶ್ ಅವರ ಅದ್ಭುತವಾದಂಥ ಸ್ಫೂರ್ತಿದಾಯಕ ಜರ್ನಿಯನ್ನು. ಭಾಳಷ್ಟು ಜನ ನಮ್ಮಿಂದ ಏನಾಗಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಳ್ತಾರೆ. ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ ಅಂತ ಹೇಳುವಂಥ ಮಾತಿದೆಯಲ್ಲ, ಅದೇ ಥರ ನೀವು ಆಗಲ್ಲ ಅಂತೇಳಿದ್ರೆ ಏನೂ ಆಗಲ್ಲ. ಅವ್ರು ನೋಡಿ ಒಂದೊಂದು ಕನಸು, ಪಾಪ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ, ಓದಲಿಲ್ಲ, ಕೆಲಸ ಕಷ್ಟ, ಸಾಲ ಮೈ ತುಂಬ. ಸೊ ಇಂಥ ಸಂದರ್ಭದಲ್ಲಿ ಒಂದೊಂದೇ ಸ್ಟೆಪ್ ಇಟ್ಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಎಲ್ಲೋ ಕೆಲಸ ಮಾಡಿ ಅದಾದಮೇಲೆ ತಮ್ಮದೇ ಬಿಸ್ನೆಸ್ ಕಟ್ಟಿ ಇವತ್ತು ಯಶಸ್ವಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ. ತಮ್ಮ ಬಿಸ್ನೆಸ್ ಬಗ್ಗೆ ಅವ್ರು ಮಾತನಾಡಿರೋದನ್ನು ನೋಡಿದರೆ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಡೆಫಿನೆಟ್ಲಿ ನೀವು ಕೂಡ ಅವರಂತೆ ಈ ಥರದ ಹಾದಿಯನ್ನು ಸವೆಸಿದರೆ ಡೆಫಿನೆಟ್ಲಿ ನೀವು ಕೂಡ ಸಕ್ಸಸ್ ಆಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಇದನ್ನು ಶೇರ್ ಮಾಡಿ, ಭಾಳಷ್ಟು ಜನರಿಗೆ ಇದು ತಲುಪಲಿ. ಇವರ ಈ ಸ್ಫೂರ್ತಿದಾಯಕ ಜರ್ನಿಯ ಕಥೆಯನ್ನು ಕೇಳಿ ನೋಡಿ ಅವರು ಕೂಡ ಜೀವನದಲ್ಲಿ ಮುಂದೆ ಬರಲಿ. ಥ್ಯಾಂಕ್ ಯು. ಬಾಸ್ ವಾಲಾ, ಬಿ ದ ಬಾಸ್.